ಕೇಳಿಸ್ತಾ ಇಲ್ಲ ಕಣ. ಸೊ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸೊ ಸರ್. ಇವತ್ತು ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡೋಣ. ಸೊ sir. ರೈಟ್ ಡೌನ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿ ಎಷ್ಟು ಮಾರ್ಕ್ಸ್ ಕೇಳ್ತಾನಪ್ಪ ಇದರಲ್ಲಿ? ಫಾರ್ ಡಿ ಪಾಯಿಂಟ್ ಆಫ್ ವ್ಯೂ ಈ ಚಾಪ್ಟರ್ ಏನಿದೆ ಡಿ.ಸಿ.ಟಿ.ಗೆ ನಿಮ್ಗೆ 4 ಕ್ವಶನ್ಸ್ ಕೇಳ್ತಾನೆ, 4 ಕ್ವಶನ್ಸ್ ಬರುತ್ತೆ, ಇದು ಗೊತ್ತಿರಬೇಕು. ಸೊ ಕಂಟೆಂಟ್ಸ್ ಏನೇನ್ ಬರುತ್ತೆ ಅಂತ ಬರ್ಸ್ಬಿಡ್ತೀನಿ, ಫಸ್ಟ್ ಬರ್ಕೊಂಬಿಡಿ. ಕಂಟೆಂಟ್ಸ್ ತುಂಬಾ ಈಸಿ ಕೇಳ್ತಾನೆ ನಿಮ್ಗೆ, ಕ್ವಶನ್ಸ್ ತುಂಬಾ ಟಫ್ ಇರೋದಿಲ್ಲ. ನಾನು ಏನ್ ಹೇಳ್ತೀನಿ ಅಷ್ಟನ್ನ ಫಾಲೋ ಮಾಡಿ ಸಾಕಷ್ಟೇ. ಓಕೆ, ಸೊ ದ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಕನ್ಸೆಪ್ಟ್ ಆಫ್ ಆಂಗಲ್ಸ್ ಬಗ್ಗೆ ಮಾತಾಡಬೇಕು. ಕನ್ಸೆಪ್ಟ್ ಆಫ್ ಆಂಗಲ್ಸ್, ರೇಡಿಯನ್ ಮೆಜರ್ ಅಂಡ್ ಡಿಗ್ರಿ ಮೆಜರ್ ಅಂತ ಒಂದು ಟಾಪಿಕ್. ಆಂಗಲ್ಸ್ ನ ಮೆಜರ್ ಮಾಡೋದಕ್ಕೆ ದೇರ್ ಆರ್ 2 ಏನಂತಾರೆ ಮೆಥಡ್ಸ್. ಒಂದು ರೇಡಿಯನ್ ಮೆಜರ್ ಅಂತ ಕರೀತಾರೆ, ಇನ್ನೊಂದು ಡಿಗ್ರಿ ಮೆಜರ್ ಅಂತ ಕರೀತಾರೆ. ಸೊ ಎರಡು ರೀತಿನಲ್ಲಿ ನಾವು ಒಂದು ಆಂಗಲ್ ನ ಮೆಜರ್ ಮಾಡ್ಬೋದು, ಅದ್ರ ಬಗ್ಗೆ ಮಾತಾಡ್ತೀವಿ. ಡಿಗ್ರಿ ಮೆಜರ್, ಕನ್ಸೆಪ್ಟ್ ಆಫ್ ಆಂಗಲ್ಸ್, ರೇಡಿಯನ್ ಮೆಜರ್ ಅಂಡ್ ಡಿಗ್ರಿ ಮೆಜರ್ ಅಂತ ಒಂದು. ಎರಡನೇದು ಬಂದ್ಬಿಟ್ಟು ಯಾವುದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ನಾನು ಸಿಲೆಬಸ್ ಇರೋ ತರ ಬರೆಯಲ್ಲ, ನಾನು ಜನರಲ್ ಆಗಿ ಬರ್ಕೊಂಡು ಹೋಗ್ತೀನಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮತ್ತೆ ಅಂಡ್ ರಿಲೇಶನ್ಶಿಪ್ಸ್ ಅಂತ ಬರ್ದ್ಬಿಡ್ತೀನಿ. ರಿಲೇಶನ್ಶಿಪ್ಸ್ ಮ್ಯೂಟ್ ಮಾಡಪ್ಪ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂಡ್ ರಿಲೇಶನ್ಶಿಪ್ಸ್ ಅಂತ ಒಂದಿದೆ, ಮ್ಯೂಟ್ ಮಾಡೋ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂಡ್ ರಿಲೇಶನ್ಶಿಪ್ಸ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂಡ್ ರಿಲೇಶನ್ಶಿಪ್ಸ್ ಒಂದು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಲೈಡ್ ಆಂಗಲ್ಸ್ ಅಂತ ಬರುತ್ತೆ. ರೇಷಿಯೋಸ್ ಆಫ್ ಅಲೈಡ್ ಆಂಗಲ್ಸ್, ಆರ್ ಎಲ್ಸ್ ನಾನು ಡೈರೆಕ್ಟ್ ಆಗಿ ಅಲೈಡ್ ಆಂಗಲ್ಸ್ ಅಂತ ಬರ್ದು ಬಿಡ್ತೀನಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲೈಡ್ ಆಂಗಲ್ಸ್ ಅದನ್ನೇ ನಾವು ಏನಂತ ಕರಿತೀವಿ ಅಂತ ಅಂದ್ರೆ ASTC ರೂಲ್ ಅಂತ ಕರಿತೀವಿ. ನಾನು ಏನ್ ಫಾಲೋ ಹೇಳ್ತೀನಿ ಅದನ್ನ ಮಾಡಿ. ಏನ್ ಡಿಸ್ಟರ್ಬೆನ್ಸ್ ಗುರು. ಅಲೈಡ್ ಆಂಗಲ್ಸ್ ASTC ರೂಲ್ ಅಂತ ಕರೀತಾರೆ. ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ಕಾಂಪೌಂಡ್ ಆಂಗಲ್ಸ್ ಅಂತ ಕರಿತೀವಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪೌಂಡ್ ಆಂಗಲ್ಸ್ ಅಂತ ಕರಿತೀವಿ, ಅಷ್ಟೇ, ಇನ್ನೇನಿಲ್ಲ. ಕಾಂಪೌಂಡ್ ಆಂಗಲ್ಸ್ ಆದ್ಮೇಲೆ ನೆಕ್ಸ್ಟ್ ಫಿಫ್ತ್ ಒನ್ ಬಂದ್ಬಿಟ್ಟು ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ಸ್ ಆಂಗಲ್ಸ್ ಅಂತ ಬರುತ್ತೆ. ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ಸ್ ಅಂತ ತುಂಬಾ ಶಾರ್ಟ್ ಕಟ್ಗಳು ಇದಾವೆ ಇದರಲ್ಲಿ, ಅವನ್ನೆಲ್ಲ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸೊ ಆರನೇದು ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಂತ ಇದೆ. ಟ್ರಾನ್ಸ್ಫಾರ್ಮೇಶನ್
ಫಾರ್ಮುಲೆ ಅಂತ ಇದೆ, ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲೆ ಅಷ್ಟೇ, ಏನಿಲ್ಲ. ಸೊ ಇಷ್ಟು ಟಾಪಿಕ್ಸ್, ಎಷ್ಟು 6 ಟಾಪಿಕ್ಸ್ ನ ಓದಿದ್ರೆ ನಮ್ಗೆ ಈ ಚಾಪ್ಟರ್ ಮುಗ್ದೋಗ್ಬಿಡುತ್ತೆ. ಓಕೆ, ಈ ಚಾಪ್ಟರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಫುಲ್ ಆಫ್ ಫಾರ್ಮುಲಾಸ್. ಫಾರ್ಮುಲಾಸ್ ನೆನಪಿದ್ರೆ ಪ್ರಾಬ್ಲಮ್ಸ್ ಮಾಡ್ಬೋದು. ಇದೊಂದೇ ಚಾಪ್ಟರ್ ಅಂತಲ್ಲ, ತುಂಬಾ ಕಡೆ ಯೂಸ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಟ್ರಿಗ್ನೋಮೆಟ್ರಿನಲ್ಲಿ ವಿ ಹ್ಯಾವ್ ಯೂಸ್ಡ್ ದಿಸ್. ಏನದು ಡಿಫ್ರೆನ್ಸಿಯೇಷನ್ ಅಲ್ಲೂ ಕೂಡ ನಾವು ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡಿದ್ವಿ. ಸೊ ಹಂಗಾಗಿ ಇದು ಗೊತ್ತಿರ್ಬೇಕು. ಇನ್ನ ಅದನ್ನ ಟಾಪಿಕ್ ಮಿಸ್ ಮಾಡಿದ್ವಿ ಅಷ್ಟೇ ಅಲ್ಲ, ಅಲ್ಲ ದಿಸ್ ಮಚ್. ಓಕೆ, ಲೈಟ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ ಅಷ್ಟೇ. ಓಕೆ, ದಿಸ್ ಇಸ್ ದ ಥಿಂಗ್. ಸೊ ಅದರಲ್ಲಿ ಇದನ್ನ ಕೊನೆಯಲ್ಲಿ ಇಟ್ಕೊಳ್ಳೋಣ, ಈ ಕನ್ಸೆಪ್ಟ್ ಆಫ್ ಆಂಗಲ್ಸ್ ಮತ್ತೆ ಅದೆಲ್ಲನ. ಈಗ ನಾನು ಟ್ರಿಗ್ನೋಮೆಟ್ರಿಯಿಂದ ಶುರು ಮಾಡ್ತೀನಿ. ಲಾಸ್ಟ್ ಇಯರ್ ಎಲ್ಲ ಏನಾದ್ರು ಇದ್ರ ಮೇಲೆ ಅಂತ ಏನ್ ಕ್ವಶನ್ ಕೇಳಲ್ಲ, ಇದ್ರಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಅದನ್ನು ಕೂಡ, ಕನ್ಸೆಪ್ಟ್ ಆಫ್ ಆಂಗಲ್ಸ್ ಅದನ್ನೆಲ್ಲನ. ಕೊನೆಗೆ ಬೇಕಂತ ಅಂದ್ರೆ ಕನ್ವರ್ಷನ್ ಕೇಳ್ತಾನೆ ನಿಮ್ಗೆ, ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ. ಐ ಸ್ಟಾರ್ಟ್ ವಿತ್ ಸೆಕೆಂಡ್ ಟಾಪಿಕ್. ಯಾವ್ದಪ್ಪ ಅದು? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂಡ್ ರಿಲೇಶನ್ಶಿಪ್. ಇದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ ನ ಮಾತಾಡ್ಬಿಡ್ತೀನಿ, ಯಾಕಂದ್ರೆ ಈ ಬೇಸಿಕ್ಸ್ ಗೊತ್ತಿರ್ಲೇಬೇಕು. ಟ್ರಿಗ್ನೋಮೆಟ್ರಿ ಯಾಕೆ ಬಂತು, ಏನ್ ಕತೆ ಅಂತ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಳ್ಳೋಣ. ಏನಾದ್ರು ಪ್ರಾಬ್ಲಮ್ ಇದೆಯಾ? ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ. ಓಕೆ ಸರ್. ಓಕೆ ಸರ್, ಕಾಣಿಸುತ್ತೆ. ಲ್ಯಾಗ್ ಇದೆಯಾ? ಲ್ಯಾಗ್ ಇದೆ ಸರ್. Yes, sir. ಎಸ್ ಸರ್. ಸರ್ ವಾಯ್ಸ್ ಕ್ಲಿಯರ್ ಇದೆ ಸರ್. ಸರ್ ತುಂಬಾ ಲ್ಯಾಗ್ ಆಯ್ತೈತೆ ಸರ್. ಸರ್ ವಾಯ್ಸ್ ಕ್ಲಿಯರ್ ಇದೆ, ಬಟ್ ಅದು ಸ್ಕ್ರೀನ್ ಪ್ಲೇ ಲ್ಯಾಗ್ ಇದೆ. ಏನ್ ಪ್ರಾಬ್ಲಮ್ ಇದೆ ಈ ತರ ಆಗಿದ್ರೆ? ಸರ್ ಕಂಟಿನ್ಯೂಸ್. ತುಂಬಾ ಲ್ಯಾಗ್ ಆಯ್ತು ಅಂತ ನಾರ್ಮಲ್ ಸಿಸ್ಟಮ್ ಅಲ್ಲೇ ಮಾಡೋಣ. ಸರ್ ಲಿಖ ಸರ್, ದಟ್ಸ್ ಓಕೆ. ಬೇಡ ಸರ್. ಸರ್ ಕಂಟಿನ್ಯೂ ಮಾಡಿ ಸರ್, ಏನಾಗಿದೆ? So that's okay. ಸರ್ ಕಂಟಿನ್ಯೂ ಮಾಡಿ ಸರ್, ಅಷ್ಟೊಂದೇನ್ ಲ್ಯಾಗ್ ಆಯ್ತಿಲ್ಲ ಇವಾಗ. ಅಲ್ಲ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಆಕ್ಚುಲಿ. ನೋಡೋಣ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡಾಗ ನೋಡಿ, ಇದ್ರಲ್ಲಿ ಏನ್ ಗೊತ್ತಿರ್ಬೇಕಂತ ಅಂದ್ರೆ,
ಸಪೋಸ್ ಇಫ್ ದಿಸ್ ಇಸ್ ಅನ್ ಆಂಗಲ್ ಥೀಟಾ ಅಂತ ಅಂದ್ಕೊಂಡ್ರೆ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಇದು 90 ಡಿಗ್ರಿ ಇರುತ್ತೆ, ಒಂದ್ ಆಂಗಲ್ 90 ಡಿಗ್ರಿ ಇರುತ್ತೆ, ಒಂದು ವಿಷಯ. ಸೊ ಈ 90 ಡಿಗ್ರಿಗೆ ಅಪೋಸಿಟ್ ಸೈಡ್ ಏನಂತ ಕರಿತೀವಿ, ಇದನ್ನ ನಾವು ಹೈಪೋಟಿನ್ಯೂಸ್ ಅಂತ ಕರಿತೀವಿ. ಇಷ್ಟು ಗೊತ್ತಿರ್ಬೇಕು. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ 90 ಡಿಗ್ರಿಗೆ ಅಪೋಸಿಟ್ ಇರುವಂತ ಸೈಡ್ ನೇಮ್ ಬಂದ್ಬಿಟ್ಟು ಹೈಪೋಟಿನ್ಯೂಸ್ ಅಂತ ಕರಿತೀವಿ. ಥೀಟಾ ಎಲ್ಲಿ ಡಿಫೈನ್ ಮಾಡ್ತೇವೆ, ಈ ಥೀಟಾಗೆ ಅಪೋಸಿಟ್ ಇರೋ ಸೈಡ್ ನ ಬಂದ್ಬಿಟ್ಟು ನಾವು ಅಪೋಸಿಟ್ ಅಂತ ಕರಿತೀವಿ, ಉಳಿದಿರೋ ಸೈಡ್ ನ ನಾವು ಅಡ್ಜಸೆಂಟ್ ಅಂತ ಕರಿತೀವಿ. ಸೊ ಇಷ್ಟು ಗೊತ್ತಿರ್ಬೇಕು. ಈಗ ಥೀಟಾ ನಾನೇನಾದ್ರೂ ಇಲ್ಲಿ ಡಿಫೈನ್ ಮಾಡ್ಕೊಂಡ್ರೆ ಇದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ. ಇಷ್ಟು ಗೊತ್ತಿರ್ಬೇಕು. ಸೊ ಇದು ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಬಂದ್ಬಿಟ್ಟು ಡಿಪೆಂಡ್ಸ್ ಆನ್ ಥೀಟಾ. ಓಕೆನಾ? ಸೊ ಥೀಟಾ ಎಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಇಫ್ ಐ ಸೇ ದಿಸ್ ಇಸ್ ಎ ಬಿ ಸಿ ಅಂತ ಅಂದ್ರೆ ನಿಮ್ಗೆ ಇದ್ರಲ್ಲಿ ಒಂದು ಗೊತ್ತಿರ್ಬೇಕು, ಏನಪ್ಪಾ ಅಂತ ಅಂದ್ರೆ ಪೈಥಾಗೋರಸ್ ಥಿಯರಂ ಅಂತ. ಪೈಥಾಗೋರಸ್ ಥಿಯರಂ ಏನ್ ಹೇಳುತ್ತೆ, ಪೈಥಾಗೋರಸ್ ಥಿಯರಂ ಏನ್ ಹೇಳುತ್ತೆ ಅಂತ ಅಂದ್ರೆ ದ ಸಮ್ ಏನದು, ದ ಸ್ಕ್ವೇರ್ ಆಫ್ ದಿ ಹೈಪೋಟಿನ್ಯೂಸ್, ಸ್ಕ್ವೇರ್ ಆಫ್ ದಿ ಹೈಪೋಟಿನ್ಯೂಸ್ ಅಂದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. BC ಓಕೆನಾ? ಸೊ ಇದನ್ನ ನಾವು ಪೈಥಾಗೋರಸ್ ಥಿಯರಂ ಅಂತ ಕರಿತೀವಿ. ಅಂದ್ರೆ ಇದು ಏನ್ ಹೇಳುತ್ತೆ ಅಂತ ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ದ 3 sides ಆಫ್ ಎ ಟ್ರಯಾಂಗಲ್ ಅಂತ ಹೇಳುತ್ತೆ. ಸೊ ಸಿಂಪ್ಲಿ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಹೈಪೋಟಿನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ಏನು, ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಅಂತ ಹೇಳುತ್ತೆ. ಸೊ ಯಾವ್ದಾದ್ರು ನೆನ್ಪಿಟ್ಕೊಳ್ಳಿ. ಓಕೆನಾ? ಇಷ್ಟು ಅಂದ್ರೆ ನಮಗೆ ಏನ್ ಗೊತ್ತಿರ್ಬೇಕಂದ್ರೆ ಯಾವ್ದಾದ್ರು 2 ಸೈಡ್ ಗೊತ್ತಿದ್ರೆ ಇಲ್ಲಿ 3 ಕ್ವಾಂಟಿಟೀಸ್ ಕಾಣ್ತಿರ್ತಾವ ನಿಮ್ಗೆ. ಓಕೆನಾ? ಸೊ ಇದೊಂದು ಕ್ವಾಂಟಿಟಿ, ಇದೊಂದು ಕ್ವಾಂಟಿಟಿ, ಇದೊಂದು ಕ್ವಾಂಟಿಟಿ. ಓಕೆನಾ? 3 ಕ್ವಾಂಟಿಟಿನಲ್ಲಿ ಅವ್ನು ಯಾವ್ದಾದ್ರು 2 ಕ್ವಾಂಟಿಟಿ ಕೊಡ್ತಾನೆ, ಇನ್ನೊಂದು ಕ್ವಾಂಟಿಟಿ ನೀವು ಕಂಡುಹಿಡಿಯೋ ತರ ಇರ್ಬೇಕು. ಓಕೆನಾ? ಈಗ ನಾನು ನಿಮ್ಗೆ ಏನ್ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತೀನಿ ಇದನ್ನೆಲ್ಲ, ಅದಕ್ಕೋಸ್ಕರ ನಾನು ಇವಾಗಲೇ ಫಸ್ಟಿಂಗ್ ಎಲ್ಲ ಹೇಳ್ಬಿಡ್ತೀನಿ. ಈಗ ನಾನು ಕ್ವಶನ್ಸ್ ನ ಕೊಡ್ತೀನಿ, 2 ಸೈಡ್ ಕೊಡ್ತೀನಿ, ನೀವ್ ಇನ್ನೊಂದು ಸೈಡ್ ಕಂಡುಹಿಡಿಬೇಕು ಯೂಸಿಂಗ್ ಪೈಥಾಗೋರಸ್ ಥಿಯರಂ. ಓಕೆನಾ? ಇದು 3 ಇದೆ, ಇದು 4 ಇದೆ. ವಾಟ್ ವಿಲ್ ಬಿ ದಿಸ್? 5 ಆಗುತ್ತೆ. ಓಕೆನಾ? ಟ್ರಿಪ್ಲೆಟ್ ಮುಂದೆ ಬರುತ್ತೆ. ಟ್ರಿಪ್ಲೆಟ್ ಒಂದು 5-6 ನೆನ್ಪಿಟ್ಕೊಳ್ಳಿ ಸಾಕು. ಹೆಂಗ್ ಹೇಳ್ತೀವಿ ಆಕ್ಚುಲಿ, ದಿಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್, 3 square plus 4 square. So therefore x square is equal to 9 plus 16. So x square is equal to 25 ಆಗುತ್ತೆ. x is equal to 25. ಸರ್ ಇಷ್ಟುದ್ದ ಬರಿಬೇಕಾ ಸರ್? ಇಷ್ಟುದ್ದ ಬರಿಬೇಕಾ ಅಂತ ಅಂದ್ರೆ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಾಡ್ಬೇಕು. ಓಕೆನಾ? ಸೊ ಡೈರೆಕ್ಟ್ ಆಗಿ ಇದನ್ನ ಸ್ಕ್ವೇರ್ ಮಾಡ್ಕೋಬೇಕು, ಹಂಗೆ ಮನ್ಸಲ್ಲೇ ಮಾಡ್ಕೋಬೇಕು. 3 ಸ್ಕ್ವೇರ್ ಎಷ್ಟು 9, 4 ಸ್ಕ್ವೇರ್ 16, ಎರಡನ್ನ ಆಡ್ ಮಾಡಿದ್ರೆ 25 ಬರುತ್ತೆ. 25ಗೆ ರೂಟ್ ಹಾಕಿದ್ರೆ 5 ಬರುತ್ತೆ. ಸೊ ಇಷ್ಟು ಗೊತ್ತಿರ್ಬೇಕು. ಇನ್ನೊಂದು ಟ್ರಯಾಂಗಲ್ ಕೊಡ್ತೀನಿ, ನನ್ಗೆ ಹೇಳ್ಬೇಕು. ಓಕೆನಾ? ಈಗ ಡೈರೆಕ್ಟ್ ಆಗಿ ಹೇಳ್ಬೇಕು. ಓಕೆ? ಸೊ ಇದು 5 ಇದೆ, ಇದು 8 ಇದೆ. ಹಾ ಅಂತ ಹೇಳಿ. 25 8 ನೋಡಿ ನೀವು ಮಾಡ್ಬೇಕಾದ್ರೆ ಇಷ್ಟೇ. ಸೊ ಇದು ಎಕ್ಸ್ ಅಲ್ವಾ? ಸೊ ಎಕ್ಸ್ ವಿಲ್ ಬಿ ಏನ್ ಮಾಡ್ಬೇಕಂತ ಅಂದ್ರೆ ಇದು 25 ಆಯ್ತು, ಪ್ಲಸ್ 8 8 ಎಷ್ಟು 64. ಬಂದಿರೋ ಆನ್ಸರ್ಗೆ ಏನಾಕು ರೂಟ್ ಹಾಕು. 25. ಸೊ ಅದೇನಾಗುತ್ತೆ, ವಿಚ್ ಇಸ್ ಈಕ್ವಲ್ ಟು 5 4 9 6 2 8, ರೂಟ್ 89 ಆಗುತ್ತೆ. ಸೊ ಎಕ್ಸ್ ವಿಲ್ ಬಿ ರೂಟ್ 89. ಈ ತರ ಅಂದ್ರೆ 2 ಸೈಡ್ ಕೊಟ್ಟು ಹೈಪೋಟೆನ್ಯೂಸ್ ಕೇಳಿದ್ರೆ ಯು ಮಸ್ಟ್ ನೋ ಹೆಂಗೆ ಕಂಡುಹಿಡಿಯೋದು ಅಂತ. ಸೊ ಇನ್ನೊಂದು ಕೇಳ್ತೀನಿ ಈಗ, ಇದಕ್ಕೆ ಹೇಳಿ ಇದು 12 ಇದೆ, ಇದು 8 ಇದೆ, ಇದು ಏನಾಗುತ್ತೆ ಅಂತ ಕೇಳಿದ್ರೆ, ಸಪೋಸ್ ಇದನ್ನ ಎಕ್ಸ್ ಅಂತ ಅನ್ಕೊಂಡ್ರೆ ಏನ್ ಮಾಡ್ಬೇಕು? ಇಲ್ಲಿ ಇಷ್ಟೊತ್ತು ನಾನು ಹೈಪೋಟೆನ್ಯೂಸ್ ಕೇಳ್ತಾ ಇದ್ದೆ, ಇಲ್ಲಿ ಉಲ್ಟಾ ಕೇಳಿದೀನಿ. ಉಲ್ಟಾ ಅಂತ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು ಸರ್, ಮೈನಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು ಅಷ್ಟೇ. ಇದನ್ನ ಸ್ಕ್ವೇರ್ ಮಾಡಿ ಮೈನಸ್ ಇದನ್ನ ಸ್ಕ್ವೇರ್ ಮಾಡಿದ್ರೆ ಇದು ಬರುತ್ತೆ. ಓಕೆನಾ? ಸೊ ಹೈಪೋಟೆನ್ಯೂಸ್ ಕೊಟ್ಟಾಗ ಇನ್ನೊಂದ್ ಯಾವ್ದೋ ಒಂದ್ ಸೈಡ್ ನ ಮೈನಸ್ ಮಾಡ್ಬೇಕು. ಇದನ್ನ ನೆನ್ಪಿಡ್ಬೇಕು. 80 ಸರ್ ಆನ್ಸರ್, 80 ರೂಟ್
root 80 sir. Root 80 sir answer. ಸರ್ ವಾಯ್ಸ್ ಬರ್ತಾ ಇಲ್ಲ. ನಾನು ಮಾತಾಡಿದ್ರು ಸರ್ ಇಲ್ಲ ಕೇಳಿಸ್ತಾ ಇಲ್ಲ ಇದೆ. ಬಿಡ್ಬಿಡು. ಇಲ್ಲ ಕೇಳಿಸುತ್ತೆ ನೋಡಪ್ಪ ಈಗ. ಹಾ. ಇದು 15 ಇದೆ, ಇದು 8 ಇದೆ ಅಂತ ಅನ್ಕೋ. ವಾಟ್ ಇಸ್ ದಿಸ್? 9. 64 75 ಎಕ್ಸ್ ಇಸ್ 64 ಈಕ್ವಲ್ ಟು ಏನ್ ಮಾಡ್ಬೇಕಂದ್ರೆ ರೂಟ್ ಹಾಕೋಬೇಕು. ಇಲ್ಲೂ ಅಷ್ಟೇ 15 ಸ್ಕ್ವೇರ್ ಎಷ್ಟು? 11 225 minus 8 square 64. So which is equal to x is equal to what you will get? 225 and 64 minus ಮಾಡಿ. 424 So 161. 161, sir. 161. Square root of 161 is 30. Root 169. 8 into 8 64 ಎಷ್ಟು ಬಂತಪ್ಪ ಇದು? 224 ಎಷ್ಟು? 64 160 sir 161 sir. ಓಕೆ, ಇಷ್ಟು ಬರುತ್ತೆ. 160 ಪರ್ಫೆಕ್ಟ್ ರೂಟ್ ಇಲ್ಲ, ಹಂಗಾಗಿ ಅದನ್ನ ಹಂಗೆ ಬಿಟ್ಬಿಡಿ. ಓಕೆನಾ? ಸೊ ಈ ತರ ಅಂದ್ರೆ ನಾನು ಜನರಲ್ ಆಗಿ ಕೊಟ್ಟ ಯಾವ ಪ್ರಾಬ್ಲಮ್ಸ್ ಗಳನ್ನ ಒಟ್ಟಿಗೆ ಹೆಂಗ್ ಕಂಡುಹಿಡಿಯೋದು ಅಂತ ಗೊತ್ತಿರಬೇಕು ನಿಮ್ಗೆ. ಯೂಶಲಿ ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಒಂದು ಸ್ವಲ್ಪ ಬರ್ದ್ ಬಿಡ್ತೀನಿ, ನೆನ್ಪಿಟ್ಕೊಂಡ್ರೆ ತುಂಬಾ ಒಳ್ಳೇದು. ಪೈಥಾಗೋರಸ್ ಟ್ರಿಪ್ಲೆಟ್ ಇದು ನೆನಪಿಲ್ಲ ಅಂತಂದ್ರೂ ಇಟ್ಸ್ ವೆಲ್ ಅಂಡ್ ಗುಡ್, ಏನು ತೊಂದರೆ ಏನಿಲ್ಲ. ಪೈಥಾಗೋರಿಯನ್ Yes. ಟ್ರಿಪ್ಲೆಟ್ ಅಂತ ಅಂದ್ರೆ ಯಾವ್ಯಾವ 3 ನಂಬರ್ಗಳು ಸ್ಯಾಟಿಸ್ಫೈ ಆಗ್ತವೆ ಅಂತ. ಓಕೆನಾ? ಯಾವ್ಯಾವ ನಂಬರ್ಸ್ ಗಳು ಪೈಥಾಗೋರಸ್ ಥಿಯರಂ ನ ಸ್ಯಾಟಿಸ್ಫೈ ಮಾಡ್ತವೆ ಅವನ್ನೆಲ್ಲ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಕರಿತೀವಿ. ಸೊ ಒಂದೆರಡು ಪೈಥಾಗೋರಿಯನ್ ಟ್ರಿಪ್ಲೆಟ್ ಸ್ಟ್ಯಾಂಡರ್ಡ್ ಆಗಿ ತುಂಬಾ ಬರಿತಾ ಹೋಗ್ಬೋದು. ಇನ್ಫೈನೈಟ್ ನಂಬರ್ ಆಫ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಎಕ್ಸಿಸ್ಟ್. ಓಕೆನಾ? ಈಗ ಅದನ್ನೆಲ್ಲ ನಾವು ಇದನ್ನ ಮಾಡೋದ್ ಬೇಡ, ಒಂದೆರಡು ಬರ್ಕೊಂಬಿಡಿ. ಯಾವ್ಯಾವ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಅಂದ್ರೆ 3, 4, 5 is a Pythagorean triplet. 3, 4, 5 ಅನ್ನೋದು ಒಂದು ಪೈಥಾಗೋರಿಯನ್ ಟ್ರಿಪ್ಲೆಟ್ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡುವಂತದ್ದು. ಓಕೆನಾ? ಇನ್ನೊಂದು 5, 12, 13. 5, 12, 13 ಯಾವತ್ತೂ ಕೂಡ ಪೈಥಾಗೋರಿಯನ್ ಟ್ರಿಪ್ಲೆಟ್ ಬರಿಬೇಕಾದ್ರೆ ಲಾಸ್ಟ್ ನಂಬರ್ ದೊಡ್ಡದ್ ಬರ್ದಿರ್ತೀವಿ. ಯಾಕಂತಂದ್ರೆ ಅದು ಹೈಪೋಟೆನ್ಯೂಸ್ ಸೈಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಇನ್ನೊಂದು 6, 8, 10 ಅಂತ ಆಗುತ್ತಾ ನೋಡಿ. 6, 8, 10 100% ಆಗತ್ತೆ. ಸೊ ನಾಲ್ಕನೇದು ಸಾಕು, ಇಷ್ಟು ನೆನ್ಪಿಟ್ಕೊಳ್ಳಿ. ಇನ್ನ ಎಷ್ಟೊಂದು ಬರ್ತಾವ್ ಕಂಡ್ರೋ ಪೈಥಾಗೋರಿಯನ್ ಟ್ರಿಪ್ಲೆಟ್ ಬರಿತಾ ಹೋದ್ರೆ ಅದಕ್ಕೆ ಮತ್ತೆ ರೂಲ್ಸ್ ಗಳು ಬೇರೆ ಇದಾವೆ. ಹೌ ಟು ಜನರೇಟ್ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ, ಅವೆಲ್ಲ ಏನ್ ಬೇಡ, ಸುಮ್ನೆ ರಿಸ್ಕ್ ತಗೊಳೋದ್ ಬೇಡ. ಓಕೆನಾ? ಟಾಪಿಕ್ಸ್ ಡೈವರ್ಟ್ ಆಗೋದ್ ಬೇಡ. 17 ಬರ್ತವೆ, ಎಷ್ಟೊಂದು ಬರ್ತವೆ ಪೈಥಾಗೋರಿಯನ್ ಟ್ರಿಪ್ಲೆಟ್ ಜನರೇಟ್ ಮಾಡೋದಕ್ಕೆ. ನಿಮ್ಗೆ ಇನ್ಫೈನೈಟ್ಲಿ ಮೆನಿ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ನಾವು ಜನರೇಟ್ ಮಾಡಬಹುದು. ರೂಲ್ಸ್ ಗಳೇ ಇದೆ. ಓಕೆನಾ? ಅದೆಲ್ಲ ಏನ್ ಬೇಡ ಬಿಡು. ಓಕೆನಾ? Sir, offline students know that, sir. ಊನಪ್ಪ ಹೇಳಿದ್ನಲ್ಲ. ಈಗ ಬರ್ಕೋ. ಏನಂತ ಹೇಳೋಣ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ತಗೋ ಫಸ್ಟ್ ಟಾಪಿಕ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಕನ್ಸೆಪ್ಟ್ ಆಫ್ ಆಂಗಲ್ಸ್ ಅದನ್ನೆಲ್ಲ ನೆಕ್ಸ್ಟ್ ಮಾಡ್ತೀನಿ, ನಾನು ಕೊನೆಗೆ ತಗೊಂತೀನಿ ಅದನ್ನ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಇವತ್ತು ಅಟ್ಲೀಸ್ಟ್ ಒಂದು ಅರ್ಧನಾದ್ರೂ ಮುಗಿಸೋಣ. ಓಕೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಬರುತ್ತೆ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಅಂದ್ರೆ ನಿಮಗೆ ಗೊತ್ತಿರಬೇಕು, ಯೂಶಲಿ ಇನ್ ಏನದು ಮ್ಯಾಥಮೆಟಿಕ್ಸ್ ದೇರ್ ಆರ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಒಂದು, ಇಫ್ ಯು ಟೇಕ್ ಎನಿ ಟ್ರಯಾಂಗಲ್, ಇನ್ಫ್ಯಾಕ್ಟ್ ರೈಟ್ ಆಂಗಲ್ ಟ್ರಯಾಂಗಲ್, suppose if this is theta and this is 90 degree, so this will be hypotenuse and this will be opposite
and this will be adjacent. adjacent. Okay, so if this is the case, usually in maths there are 6 trigonometric ratios. ಒಂದು sin of the angle theta ಅಂತ ಕರಿತೀವಿ, ಒಂದು ಎರಡನೇದು cos theta ಅಂತ ಕರಿತೀವಿ, ಮೂರನೇದು tan theta ಅಂತ ಕರಿತೀವಿ, ನಾಲ್ಕನೇದು cot theta ಅಂತ ಕರಿತೀವಿ, ಐದನೇದು secant theta ಅಂತ ಕರಿತೀವಿ, ಆರನೇದು cosecant theta ಅಂತ ಕರಿತೀವಿ. ಓಕೆ, ನಾನ್ ನಿಮ್ಗೆ ರೆಕಮೆಂಡ್ ಮಾಡೋದು, ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ರೇಷಿಯೋಸ್ ಇನ್ ದ ಫಾಲೋಯಿಂಗ್ ಆರ್ಡರ್ ಓನ್ಲಿ. ನಾನು ಏನ್ ಆರ್ಡರ್ ಕೊಟ್ಟಿದ್ದೀನಿ ಇದೇ ಆರ್ಡರ್ ನಲ್ಲಿ ನೆನ್ಪಿಟ್ಕೊಳ್ಳಿ ಅಂತ ನಾನು ಹೇಳೋದು. ಫಸ್ಟ್ ಸೈನು ಕಾಸು, ಟ್ಯಾನು ಕಾಟು, ಸಿಕೆಂಟ್ ಕೋಸಿಕೆಂಟ್, ಕೋ ರೇಷಿಯೋಸ್ ತರ ನೋಡಿ. ಇವೆರಡನ್ನು ಕೋ ರೇಷಿಯೋ ಅಂತ ಕರಿತೀವಿ. ಸೈನು ಮತ್ತೆ ಕಾಸ್ ನ ಕೋ ರೇಷಿಯೋ ಅಂತ ಕರಿತೀವಿ, ಟ್ಯಾನು ಕಾಟ್ ನ ಕೋ ರೇಷಿಯೋ ಅಂತ ಕರಿತೀವಿ, ಸಿಕೆಂಟ್ ಕೋಸಿಕೆಂಟ್ ನ ಕೋ ರೇಷಿಯೋ ಅಂತ ಕರಿತೀವಿ. 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ಹೆಂಗೆ ಡೆಫಿನಿಷನ್ ಕೊಡ್ತಾನೆ ಅಂತ ಅಂದ್ರೆ, ಇದು ಬಂದ್ಬಿಟ್ಟು ಅಪೋಸಿಟ್ ಬೈ ಹೈಪೋಟಿನ್ಯೂಸ್ ಅಂತ ಹೇಳ್ತಾನೆ. ಇನ್ನೊಂದು ಅಡ್ಜಸೆಂಟ್ ಬೈ ಹೈಪೋಟಿನ್ಯೂಸ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ರೆಸಿಪ್ರೋಕಲ್ ಇರುತ್ತೆ. ಇದು ಅಡ್ಜಸೆಂಟ್ ಬೈ ಹೈಪೋಟಿನ್ಯೂಸ್ ಅಂತ ಹೇಳ್ತೀವಿ. ಇದಕ್ಕೆ ಬಂದ್ಬಿಟ್ಟು ಹೈಪೋಟಿನ್ಯೂಸ್ ಬೈ ಅಡ್ಜಸೆಂಟ್ ಅಂತ ಹೇಳ್ತೀವಿ. ದಿಸ್ ಈಸ್ ಹೈಪೋಟಿನ್ಯೂಸ್ ಬೈ ಅಪೋಸಿಟ್ ಅಂತ ಹೇಳ್ತೀವಿ. ಕೊಸಿಕೆಂಟ್ ಅಂದ್ರೆ ಹೈಪೋಟೆನ್ಯೂಸ್. ಸರ್ ಕಾಟ್ ಅಡ್ಜಸೆಂಟ್ ಇದು ಅಪೋಸಿಟ್ ಅಲ್ವಾ? adjacent by opposite sir, cot. ಇರ್ಲಿ ಊಟ ಜಾಸ್ತಿ ಆಯ್ತು ಇವತ್ತು. ಓಕೆ, ಹಂಗಾಗಿ ಈ ತರ ತಪ್ಪಾಯ್ತಿದೆ. ಇಲ್ಲಿ ಇವಾಗ ಕರೆಕ್ಟ್ ಇದೆನಪ್ಪಾ? ಸೊ ಇಷ್ಟು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ನಾನ್ ನಿಮ್ಗೆ ಹೇಳೋದೇನಂತ ಅಂದ್ರೆ, ನಿಮಗೆ ನಾನು ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಎಲ್ಲಾ ಸೈಡ್ಗಳನ್ನ ಕೊಟ್ಟಾಗ ಯು ಶುಡ್ ಬಿ ಏಬಲ್ ಟು ರೈಟ್ ಆಲ್ ದಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಒಂದು. ಓಕೆ, ಅಂದ್ರೆ ನಾನೊಂದು ಟ್ರಯಾಂಗಲ್ ಕೊಟ್ಬಿಡ್ತೀನಿ. ಸೊ ಟ್ರಯಾಂಗಲ್ ಕೊಡ್ತೀನಿ, ಒಂದು ಪೈಥಾಗೋರನ್ ಟ್ರಿಪ್ಲೆಟ್ ಹೇಳಪ್ಪ. ಸೊ ದಿಸ್ ಇಸ್ 3, 4, 5. Yes, obviously this is a Pythagorean triplet. Okay, so ಈಗ can you define all the trigonometric ratios? Sin theta, cos theta ಎಲ್ಲ ಏನೇನಾಗುತ್ತೆ ಅಂತ ಬರಿಬೋದಲ್ವಾ? Yes, I can write. ಓಕೆನಾ? ಹೆಂಗೆ ನೋಡೋಣ. ಈಗ sin theta ಏನಾಗುತ್ತಪ್ಪ ನೋಡು. opposite sin divided by theta ಏನಾಗುತ್ತೆ? opposite by ಅಪೋಸಿಟ್ ಬೈ ಹೈಪೋಟೆನ್ಯೂಸ್. So ABCD ನೇಮ್ ಕೊಡಿ ಸರ್. ಹಂಗೆ ಒಂದು ಥೀಟಾ ಒಂದು ಸರ್ ಥೀಟಾ ಮೆನ್ಷನ್ ಮಾಡಿ. ಹಾ ಸರ್, ಥೀಟಾ ಮೆನ್ಷನ್ ಮಾಡಿ ABCD ನೋಡಿ. ಅಂಟಿಲ್ ಅನ್ಲೆಸ್ ಐ ಮೆನ್ಷನ್ ಥೀಟಾ, ನಿಮ್ಗೆ ಯಾವ್ದು ಅಪೋಸಿಟ್ ಯಾವ್ದು ಅಡ್ಜಸೆಂಟ್ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ. ಓಕೆನಾ? ನಾನು ಥೀಟಾ ಮೆನ್ಷನ್ ಮಾಡ್ಲೇಬೇಕಿಲ್ಲಿ. ಓಕೆ, ಸಪೋಸ್ ಇಫ್ ಐ ಮೆನ್ಷನ್ ಥೀಟಾ ಹಿಯರ್, ಓಕೆ, ದಟ್ ಈಸ್ ಥೀಟಾ. ನೌ ಕ್ಯಾನ್ ಯು ರೈಟ್ ಸೈನ್ ಥೀಟಾ? ಸೈನ್ ಥೀಟಾ ಅಂದ್ರೆ ಏನು? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಯಾವ್ದು ಈಗ ಅಲ್ಲಿ? 3 ಆಯ್ತದೆ. 3/5 ಅಂತ ಬರೀ. ಓಕೆ, ನಾನೇನು ಥೀಟಾ ಇಲ್ಲ ಹಾಕ್ಬಿಟ್ಟಿದ್ರೆ ಏನಾಗೋದು? ಸೈನ್ ಥೀಟಾ 4/5. ಜನ ವೆರಿ ಗುಡ್. ಸೈನ್ ಥೀಟಾ ಆಯ್ತು. ಕಾಸ್ ಥೀಟಾ ಏನಾಯ್ತದೆ? 4/5 4/5 ಆಯ್ತದೆ. ಓಕೆನಾ? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೈನ್ ಕಾಸ್ ಆದ್ಮೇಲೆ ಟ್ಯಾನ್ ಥೀಟಾ ಏನಾಯ್ತದೆ? 3/4. ಓಕೆನಾ? ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ನೌ ಕಾಟ್ ಥೀಟಾ ಏನಾಯ್ತದೆ? ಸೊ ವೈಸ್ ವರ್ಸಾ 4/3 ಇವೆರಡು ಉಲ್ಟಾ ಪಲ್ಟಾ ರೆಸಿಪ್ರೋಕಲ್ಸ್ ಅಂತ ಕರಿತೀವಿ. ಸೀಕೆಂಟ್ ಥೀಟಾ ಏನಾಯ್ತದೆ ಅಂತ ಅಂದ್ರೆ ನಮ್ಗೆ 5/4 ಆಯ್ತದೆ. ಕೊಸಿಕೆಂಟ್ ಥೀಟಾ ಏನಾಯ್ತದೆ ಅಂತ ಅಂದ್ರೆ 4/5. 5/3. ಅರ್ಥ ಆಯ್ತೇನಪ್ಪ? Yes. yes sir. ಇಷ್ಟು. ಈಗ ನಾನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನಪ್ಪಾ ಅಂತ ಅಂದ್ರೆ, ಒಂದು ಟ್ರಯಾಂಗಲ್ ನ ಎಲ್ಲಾ ಸೈಡ್ಸ್ ಗಳನ್ನ ಕೊಟ್ರೆ ಯು ಶುಡ್ ಬಿ ಏಬಲ್ ಟು ರೈಟ್ ಆಲ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಇಷ್ಟೇ. ಕ್ಲಿಯರ್ ಅಲ್ವಾ? ಎಸ್.
ನಾವು ಕಮಿಂಗ್ ಟು ದಿಸ್ ರಿಲೇಶನ್ಶಿಪ್ ಅಂತ ಮಾತಾಡೋಣ ಈಗ. ರಿಲೇಶನ್ಶಿಪ್ ಬಿಟ್ವೀನ್ ದ ರೇಷಿಯೋಸ್. ರಿಲೇಶನ್ಶಿಪ್ಸ್ ಮ್ಯೂಟ್ ಮಾಡೋ ಯಾರದು? ಯಾವ್ದೋ ದಿನ್ನೆಲ್ಲ ಹೋಗ್ತಾ ಇದೆಯಾ ಅನ್ಸುತ್ತೆ. ರಿಲೇಶನ್ಶಿಪ್ಸ್ ಬಿಟ್ವೀನ್ ದ ರೇಷಿಯೋಸ್. ರಿಲೇಶನ್ಶಿಪ್ಗಳನ್ನ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ರಿಲೇಶನ್ಶಿಪ್ ಬಂದ್ಬಿಟ್ಟು ನಾನು ಹೇಳದ್ ನಿಮ್ಗೆ ಐಸೆ ಸ್ಕ್ವೇರ್ ರಿಲೇಶನ್ಶಿಪ್, ಆಮೇಲೆ ಅದನ್ನ ರೆಸಿಪ್ರೋಕಲ್ ರಿಲೇಶನ್ಶಿಪ್ ಮಾತಾಡ್ತೀನಿ ಫಸ್ಟ್ ನಾನು ನಿಮ್ಗೆ. ರೆಸಿಪ್ರೋಕಲ್ ರಿಲೇಶನ್ಶಿಪ್, ಓಕೆನಾ? ರೆಸಿಪ್ರೋಕಲ್ ರಿಲೇಶನ್ಶಿಪ್ ಅಂತ ಮಾತಾಡ್ತೀವಿ. ಓಕೆ, ರೆಸಿಪ್ರೋಕಲ್ ರಿಲೇಶನ್ಶಿಪ್ ಏನಪ್ಪಾ ಅಂತ ಅಂದ್ರೆ ನೋಡಿ, ರೇಷಿಯೋಸ್ ನಾ ಬರೀತೀನಿ ನೋಡು. ಫಸ್ಟ್ ರೇಷಿಯೋ ಯಾವುದು? ಸೈನ್ ಥೀಟಾ, ನೆಕ್ಸ್ಟ್ ಕಾಸ್ ಥೀಟಾ, ಇದೇ ಆರ್ಡರ್ಲೇ ಬರಬೇಕು. ನೆಕ್ಸ್ಟ್ ಟ್ಯಾನ್ ಥೀಟಾ, ಕಾಟ್ ಥೀಟಾ, ಇನ್ನೊಂದು ಸಿಕೆಂಟ್ ಥೀಟಾ, ಕೊಸೆಕೆಂಟ್ ಥೀಟಾ. ಕೋ ರೇಷಿಯೋಸ್ ಗೊತ್ತಿರಬೇಕು. ಇಲ್ಲಿ ರೆಸಿಪ್ರೋಕಲ್ಸ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ನೋಡಿ, ಈಗ ಟ್ಯಾನ್ ಮತ್ತೆ ಕಾಟ್ ಇದಾವಲ್ಲ, ಇವೆರಡು ರೆಸಿಪ್ರೋಕಲ್ಸ್. ಓಕೆನಾ? ಎಕ್ಸಾಕ್ಟ್ ಆಪೋಸಿಟ್ ತರ. ಅವನು ಒಬ್ಬ ಎಕ್ಕ ಅಂದ್ರೆ ಇನ್ನೊಬ್ಬ ಸಕ್ಕ ಅಂತಾನೆ, ಆ ಟೈಪ್ ಇದೆ. ಓಕೆ, ಕಾಸು ಮತ್ತೆ ಸಿಕೆಂಟ್ ರೆಸಿಪ್ರೋಕಲ್ಸ್, ಸೈನು ಮತ್ತೆ ಕೊಸಿಕೆಂಟ್ ರೆಸಿಪ್ರೋಕಲ್ಸ್. ಓಕೆನಾ? ಏನ್ ಸರ್ ರೆಸಿಪ್ರೋಕಲ್ಸ್ ಅಂತ ಅಂದ್ರೆ? ರೆಸಿಪ್ರೋಕಲ್ಸ್ ಅಂತ ಅಂದ್ರೆ ನೋಡಿ, ಈಗ ಅಲ್ಲಿ ಸೈನ್ ಥೀಟಾ ಅಂತ ಏನಿದೆ ಅದನ್ನ ನಾವು ರೆಸಿಪ್ರೋಕಲ್ ಮಾಡ್ಬೋದು. 1 ಕೊಸಿಕೆಂಟ್ ಥೀಟಾ ಅಂತ ಬರಿಬಹುದು, ಅಥವಾ ಕೊಸಿಕೆಂಟ್ ಥೀಟಾನ ಏನಂತ ಬರಿಬಹುದು? 1 ಸೈನ್ ಥೀಟಾ ಅಂತ ಬರಿಬಹುದು. ಒಂದನ್ನ 1 ಇನ್ನೊಂದು ಬರೆಯೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರೆಸಿಪ್ರೋಕಲ್ ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ. ಅಲ್ವಾ? ಸಿಮಿಲರ್ಲಿ ಕಾಸ್ ಥೀಟಾನ ಏನಂತ ಬರಿಬಹುದು? 1 ಸೀಕೆಂಟ್ ಥೀಟಾ ಅಂತ ಬರಿಬಹುದು, ಅಥವಾ ಸೀಕೆಂಟ್ ಥೀಟಾನ ಏನಂತ ಬರಿಬಹುದು? ಬರಿಬಹುದು ಹಿಂಗೆ. ಅದೇ ತರ ಟ್ಯಾನ್ ಥೀಟಾನ 1 ಕಾಟ್ ಅಂತ ಬರಿಬಹುದು, ಅಥವಾ ಕಾಟ್ ಥೀಟಾನ 1 ಟ್ಯಾನ್ ಅಂತ ಬರಿಬಹುದು. ಸರ್ ಅನುಕೂಲ ಏನಾಗುತ್ತೆ ಸರ್ ಇದರಿಂದ? ಈ ರಿಲೇಶನ್ಶಿಪ್ ನಿಮ್ ತಿಳ್ಕೊಂಡಾದಾಗಿಂದ ನಿಮ್ಗೆ ಅನುಕೂಲ ಏನಾಗುತ್ತೆ ಅಂದ್ರೆ ಒಂದು ರೇಷಿಯೋ ಕೊಟ್ಟಾಗ ಇನ್ನೊಂದು ರೇಷಿಯೋನ ಈಸಿಯಾಗಿ ಹೇಳ್ಬಹುದು. ಅರ್ಥ ಆಯ್ತಲ್ವಾ? ಅಂದ್ರೆ ಸೈನ್ ಥೀಟಾ ಗೊತ್ತಿದ್ರೆ ಕೊಸೆಕೆಂಟ್ ಥೀಟಾ ಆಟೋಮೆಟಿಕಲಿ ನಮಗೆ ಗೊತ್ತಾದಂಗೆ ಲೆಕ್ಕಾಚಾರ. ರೆಸಿಪ್ರೋಕಲ್ ಅಲ್ವಾ? ಸೈನ್ ಗೊತ್ತಾಯ್ತು ಅಂದ್ರೆ ಕೊಸೆಕೆಂಟ್ ಆಟೋಮೆಟಿಕ್ ಗೊತ್ತಾಗುತ್ತೆ. ಸಿಕೆಂಟ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ಆಟೋಮೆಟಿಕಲಿ ಯಾವ್ದು ಕೊಟ್ಟಿರ್ತಾನೆ? ಕಾಸ್ ಕೊಟ್ಟಿರ್ತಾನೆ. ಟ್ಯಾನ್ ಕೊಟ್ರೆ ಕಾಟ್ ಕೊಟ್ಟಂಗೆ ಲೆಕ್ಕಾಚಾರ. ಓಕೆನಾ? ಇದನ್ನ ರೆಸಿಪ್ರೋಕಲ್ ರಿಲೇಶನ್ಶಿಪ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನೋಡಿ, ಈಗ ನೋಡಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 3/4 ಅಂತ ನಾನು ಕೊಟ್ರೆ, ಕ್ಯಾನ್ ಯು ಟೆಲ್ ಮಿ ದ ಕಾಟ್ ಥೀಟಾ ವಿಚ್ ಇಂಪ್ಲೈಸ್ ವಾಟ್? ಇದರಿಂದ ನಾವೇನ್ ಹೇಳ್ಬೋದು? ಕಾಟ್ ಥೀಟಾ ಹೇಳ್ಬೋದು. ಕಾಟ್ ಥೀಟಾ ಇಸ್ ಈಕ್ವಲ್ ಟು ವಾಟ್? 4/3 ಅಂತ ಹೇಳ್ಬೋದು. ಓಕೆನಾ? ಸೊ ಇನ್ನೊಂದು ಸೈನ್ ಥೀಟಾ ಏನಾದ್ರೂ ಕೊಟ್ರೆ, ಸೈನ್ ಥೀಟಾ ಇಸ್ ಈಕ್ವಲ್ ಟು 7/3 ಕೊಟ್ರೆ, ಸೊ ಏನಂತ ಹೇಳ್ಬೋದು? ಕೊಸಿಕೆಂಟ್ ಥೀಟಾ ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು 3/7. ವೆರಿ ಗುಡ್. ಮತ್ತೆ ಯೋಚನೆ ಮಾಡ್ತೀರಾ ಏನಾದ್ರು ಸ್ವಲ್ಪ? ಸರ್ ಯೋಚನೆ ಮಾಡಬಹುದಾ? ಸರ್ sin theta is equal to 1/3 ಅಂತ ಬರ್ರಿ ಸರ್. ಅಲ್ಲ, ನಾನು ಹೇಳೋದು ಇಸ್ ದಟ್ ಕರೆಕ್ಟ್? ಸರ್ ಕಾಸ್ಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಮಾಡ್ಕೋಬೇಕಂತ ಅಂದ್ರೆ, ಸೈನ್ ಥೀಟಾ ಅಂತ ಏನಿದೆ, ಸೈನ್ ಥೀಟಾಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು 1. ಅಂದ್ರೆ ಸೈನ್ ಥೀಟಾ ಡೆಫಿನಿಷನ್ ಏನಪ್ಪಾ? ಅಪೋಸಿಟ್ ಬೈ ವಾಟ್? ಹೈಪೋಟೆನ್ಯೂಸ್. ಈಗ ಹೈಪೋಟೆನ್ಯೂಸ್ ಆಲ್ವೇಸ್ ದೊಡ್ಡ, ವಿಚ್ ಇಸ್ ದ ಲಾರ್ಜೆಸ್ಟ್ ಸೈಡ್ ಆಫ್ ಎ ಟ್ರಯಾಂಗಲ್ ಅಂತ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕೇಳಿದ್ರೆ ನೀವು ಹೈಪೋಟೆನ್ಯೂಸ್ ಅಂತಾನೆ ಹೇಳ್ಬೇಕಲ್ವಾ? ಯಾವತ್ತೂ ಕೂಡ ಹೈಪೋಟೆನ್ಯೂಸ್ ದೊಡ್ಡದಿರುತ್ತೆ.
ಅಪೋಸಿಟ್ ಟು ಅಡ್ಜಸೆಂಟ್ ಟು ಐಪಾಟಿನ್ಯೂಸ್ ಅಲ್ಲಿ ಯಾವ್ದಪ್ಪ ದೊಡ್ಡ ಸೈಡ್ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀವು? ಐಪಾಟಿನ್ಯೂಸ್ ಅಂತ ಹೇಳ್ಬೇಕು. ಅಂದ್ರೆ ಸೈನ್ ಥೀಟಾ ಡೆಫಿನಿಷನ್ ನಲ್ಲಿ ಐಪಾಟಿನ್ಯೂಸ್ ಕೆಳಗ್ ಬರುತ್ತಾ ಮೇಲ್ ಬರುತ್ತಾ? ಕೆಳಗಡೆ. ಮೇಲ್ ಬರುತ್ತೆ. ಸೈನ್ ಥೀಟಾ ಅಂತಂದ್ರೆ ಕೆಳಗಡೆ ಬರುತ್ತೆ ಐಪಾಟಿನ್ಯೂಸ್, ಅಪೋಸಿಟ್ ಬೈ ಐಪಾಟಿನ್ಯೂಸ್. ಓಕೆನಾ? ಅಂದ್ರೆ ಈಗ ಮೇಲ್ಗಡೆ ದೊಡ್ಡದಿರ್ಬೇಕಾ ಕೆಳಗಡೆ ದೊಡ್ಡದಿರ್ಬೇಕಾ? ಕೆಳಗಡೆ. 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 ಅಂದ್ರೆ ವಾಟ್ ಐ ಹ್ಯಾವ್ ಗಿವನ್ ಯು ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಓಕೆನಾ? ಯಾರಾದ್ರೂ ಒಬ್ರು ನೋಟಿಫೈ ಮಾಡ್ತೀರಾ ಅಂತ ಅನ್ಕೊಂಡೆ, ಯಾರು ನೋಟಿಫೈ ಮಾಡ್ಲಿಲ್ಲ. ಓಕೆನಾ? ನಾನು ಈ ತರ 7/3 ಅಂತ ಕೊಡಕ್ ಬರೋದೇ ಇಲ್ಲ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಓಕೆನಾ? ಹಂಗ್ ಕೊಡಕ್ ಬರೋದಿಲ್ಲ. ಓಕೆ, ಸೊ ಯಾವತ್ತು ಕೂಡ ಇವಾಗ ಮಾತಾಡ್ತಾವನೆ ಅಂತ ಅಂದ್ರೆ ಎಲ್ಲಿ ಜಾಸ್ತಿ ಇರಬೇಕು? ಡಿನಾಮಿನೇಟರ್ ಆಲ್ವೇಸ್ ಗ್ರೇಟರ್ ಇರಬೇಕು, ನ್ಯೂಮರೇಟರ್ ಕಡಿಮೆ ಇರಬೇಕು. ನಾನ್ ಬೇಕಾದ್ರೆ ಹಿಂಗೆ ಕೊಡ್ಬೋದು, 4/7 ಅಂತ ಕೊಡ್ಬೋದು. ಐ ಕ್ಯಾನ್ ರೈಟ್ 3/7 ಅಂತ ಕೊಡ್ಬೋದು. ಇದು ಕೊಡ್ಬೋದಾ? ಎಸ್ ಸರ್, ಕೊಡ್ಬೋದು. ಡಿನಾಮಿನೇಟರ್ ಜಾಸ್ತಿ ಇದೆ. ಇವಾಗ ಇದನ್ನ ಹೆಂಗ್ ಬರೀತ್ಯಾ? 7/3. ಓಕೆನಾ? ಸೊ ಇದು ಇವಾಗ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಯಾವತ್ತೂ ಕೂಡ ಐಪಾಟಿನ್ಯೂಸ್ ದೊಡ್ಡದಿರ್ಬೇಕು. ಓಕೆ, ಕಾಸ್ ಅಲ್ಲೂ ಕೂಡ ಎಲ್ಲಿ ಜಾಸ್ತಿ ಇರ್ಬೇಕು? ಮೇಲ್ ಜಾಸ್ತಿ ಇರ್ಬೇಕಾ ಕೆಳಗ್ ಜಾಸ್ತಿ ಇರ್ಬೇಕಾ? ಸರ್ ಕೆಳಗೆ ಕೆಳಗಡೆ. ಕೆಳಗೆ ಕೆಳಗೆ ಕೆಳಗಡೆ ಅದಲ್ವಾ? ಸೀಕೆಂಟ್ ಅಲ್ಲಿ ಎಲ್ಲಿ ಜಾಸ್ತಿ ಇರ್ಬೇಕು? ಮೇಲೆ. ಮೇಲೆ ಸರ್, ಮೇಲೆ. ಓಕೆನಾ? ನಾನು ಎಲ್ಲಾದ್ರೂ ನಾನು ಹಿಂಗ್ ಕೊಡಕ್ ಬರಲ್ಲ. ಸೀಕೆಂಟ್ ಥೀಟಾ tan ಇಸ್ ಈಕ್ವಲ್ ಟು 1/2 ಅಂತ ಕೊಡಕ್ ಬರಲ್ಲ. ಓಕೆನಾ? ದಿಸ್ ಇಸ್ ಮೀನಿಂಗ್ಲೆಸ್. ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು 1/2 ಅಂತ ಏನಾದ್ರು ಬರ್ದಿದ್ದೀನಿ ಅಂತ ಅಂದ್ರೆ ದಿಸ್ ಇಸ್ ಮೀನಿಂಗ್ಲೆಸ್. ಅರ್ಥದಲ್ಲ? ಯಾವ್ದಾದ್ರು ರೇಷಿಯೋನಲ್ಲಿ ಯಾವ್ದಾದ್ರು, ಈಗ ಟ್ಯಾನು ಕಾಟು ಹೇಳಕ್ ಬರಲ್ಲ, ಹೌದ್ ತಾನೆ? ಈಗ ಟ್ಯಾನ್ ಅಲ್ಲಿ ಏನಾಗುತ್ತೆ? ಅಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಈ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಅಲ್ಲಿ ಯಾವ್ದು ಬೇಕಾದ್ರೂ ದೊಡ್ಡದಿರ್ಬೋದು, ಯಾವ್ದು ಬೇಕಾದ್ರೂ ಚಿಕ್ಕದಿರ್ಬೋದು. ಇಟ್ ಡಿಪೆಂಡ್ಸ್. ಅರ್ಥ ಆಯ್ತಲ್ವಾ? ಸೊ ಇದು ಕತೆ. ಇದ್ರ ಬಗ್ಗೆ ಎಲ್ಲ ಕೊಡ್ತೀನಿ, ಕ್ವಶನ್ಸ್ ಗಳೆಲ್ಲ ತುಂಬಾ ಕ್ವಶನ್ಸ್ ಮಾಡ್ತೀನಿ. ಈಗ ಒಂದು ರಿಲೇಶನ್ಶಿಪ್ ಆಯ್ತು. ರೆಸಿಪ್ರೋಕಲ್ ಅಂದ್ರೆ ಗೊತ್ತಲ್ವಾ? ಯಾವ್ದಾವ್ದು ರೆಸಿಪ್ರೋಕಲ್? ಸೈನ್ ಕೊಸೆಕೆಂಟ್ ರೆಸಿಪ್ರೋಕಲ್, ಟ್ಯಾನ್ ಕಾಟ್ ಸೆಕೆಂಡ್, ಸಾರಿ ಸೈನ್ ಕೊಸೆಕೆಂಟ್, ಟ್ಯಾನ್ ಕಾಟ್, ಸೆಕೆಂಡ್. ನೆಕ್ಸ್ಟ್ ಕೋಶಂಟ್ ರಿಲೇಷನ್ ಅಂತ ಒಂದೆರಡು ಬರ್ತವೆ, ಇದನ್ನು ನೆನ್ಪಿಟ್ಕೊಳ್ಳಿ. ಕೋಶಂಟ್ ರಿಲೇಶನ್ಶಿಪ್ ಅಂತ, ಕೋಶಂಟ್ ರಿಲೇಶನ್ಶಿಪ್ ಅಂತ. ಕೋಶಂಟ್ ಅಂತ ಅಂದ್ರೆ ಯೂಶಲಿ ಡಿವಿಷನ್ ಅಂತ. ಓಕೆನಾ? ಇದ್ರಲ್ಲಿ ಎರಡೇ ರಿಲೇಶನ್ಶಿಪ್ ನೆನ್ಪಿಟ್ಕೋಬೇಕಾಗಿರೋದು. ಟ್ಯಾನ್ ಥೀಟಾನ ನಾವೇನಂತ ಬರಿಬಹುದು ಅಂತ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬಹುದು. ಇನ್ನೊಂದು ಕಾಟ್ ಥೀಟಾನ ಏನಂತ ಬರಿಬಹುದು? ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರಿಬಹುದು. ಬಿಕಾಸ್ ಟ್ಯಾನ್ ಅಂಡ್ ಕಾಟ್ ಆರ್ ರೆಸಿಪ್ರೋಕಲ್. ಹಂಗಾಗಿ ಸೈನ್ ಬೈ ಕಾಸ್ ಇದ್ದು ಉಲ್ಟಾ ಪಲ್ಟಾ ಆಗುತ್ತೆ, ಕಾಸ್ ಬೈ ಸೈನ್ ಆಗುತ್ತೆ ಅಷ್ಟೇ. ಇವನ್ನೇ ರೆಸಿಪ್ರೋಕಲ್ ರಿಲೇಶನ್ಶಿಪ್ ಅಂತ ಬರೀ ತುಂಬಾ ಕಡೆ ನಾವು ಯೂಸ್ ಮಾಡ್ತೀವಿ. ಸೈನ್ ಬೈ ಕಾಸ್ ಇರೋ ಜಾಗದಲ್ಲಿ ಟ್ಯಾನ್ ಅಂತ ಬರೆಯೋದು, ಈ ತರ ಕಿತಾಪತಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಸೊ ನೋಡಿ, ಓಕೆ, ಇದು ಎರಡನೇದು. ನೆಕ್ಸ್ಟ್ ಅಂದ್ರೆ ಇದ್ರ ಮೂಲಕ ನಾವ್ ಏನ್ ಹೇಳ್ತೀವಿ ಅಂತ ಅಂದ್ರೆ ಸೈನು ಮತ್ತೆ ಕೊಸೆಕೆಂಟು, ಸೈನು ಮತ್ತೆ ಕಾಸ್ ಗೊತ್ತಿದ್ರೆ ಟ್ಯಾನ್ ಹೇಳ್ಬೋದು ಅಂತ ಅಷ್ಟೇ. ಇನ್ನೊಂದು ಸ್ಕ್ವೇರ್ ಐಡೆಂಟಿಟೀಸ್ ಅಂತ ಬರುತ್ತೆ, ಸ್ಕ್ವೇರ್ ರಿಲೇಶನ್ಶಿಪ್ ಅಂತ ಬರುತ್ತೆ. ಟೋಟಲ್ ಎಷ್ಟು ತರ ರಿಲೇಶನ್ಶಿಪ್ ಇದೆ ಅಂದ್ರೆ 3 ತರ ರಿಲೇಶನ್ಶಿಪ್ ಕೊಟ್ಟೆ. ಒಂದು ರೆಸಿಪ್ರೋಕಲ್, ಇನ್ನೊಂದು ಕೋಶೆಂಟ್, ಇನ್ನೊಂದು ಸ್ಕ್ವೇರ್. ಸ್ಕ್ವೇರ್ ಅಥವಾ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರೀತಾರೆ. ಇವನ್ನ ಸ್ಪೆಷಲ್ ಆಗಿ ಏನಂತ ಕರಿತೀವಿ? ಐಡೆಂಟಿಟಿ. ತುಂಬಾ ಕಡೆ ಯೂಸ್ ಮಾಡೋದ್ರಿಂದ ಇವನ್ನ ಒಂದು ಐಡೆಂಟಿಟೀಸ್ ತರ ಯೂಸ್ ಮಾಡ್ತೀವಿ. ಐಡೆಂಟಿಟೀಸ್ ಅಂತ ಎಲ್ಲಾದ್ರೂ ಹೇಳ್ತಿದ್ದಾರೆ ಅಂತ ಅಂದ್ರೆ ನೀವು ಅದನ್ನ ನೆನ್ಪಿಟ್ಕೊಳ್ಳೇಬೇಕು ಅಂತ ಅದ್ರ ಅರ್ಥ. ಇದರಲ್ಲಿ 3 ಐಡೆಂಟಿಟೀಸ್ ಬರ್ತವೆ. ಒಂದ್ ಬಂದ್ಬಿಟ್ಟು ನೆನ್ಪಿಟ್ಕೋ, ಸೈನ್ ಸ್ಕ್ವೇರ್ ಥೀಟಾ. ಪ್ರೂಫ್ ಈಸ್ ಬಿಹಾಂಡ್ ದ ಸ್ಕೋಪ್, ಅದು ಬೇಕಾಗಿಲ್ಲ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಆಲ್ವೇಸ್ 1. ನೆನ್ಪಿರ್ಲಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಆಲ್ವೇಸ್ 1 ಅಂತ. ಎರಡನೇ ಐಡೆಂಟಿಟಿ ಬಂದ್ಬಿಟ್ಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ. ಓಕೆ, ಮೂರನೇ ಐಡೆಂಟಿಟಿ ಬಂದ್ಬಿಟ್ಟು ಮ್ಯೂಟ್ ಮಾಡಪ್ಪ, ಜನಾರ್ದನ್ ಮ್ಯೂಟ್ ಮಾಡಪ್ಪ. ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ. ಈ ತರ ರಿಲೇಶನ್ಶಿಪ್ ಕೊಡ್ತೀನಿ ನಾನು. ಓಕೆ,
ಇದು ಮೂರು ಐಡೆಂಟಿಟಿ ಅಂತಂದ್ರೆ 1 1 1 ಬರ್ಬೇಕು ನೋಡಿ, ಎಲ್ಲಾ ಕಡೆ 1 1 1 ಬರ್ತಿದೆ. ಸೊ ಇದ್ರ ಮೂಲಕ ನಾವು ಎರಡು ಐಡೆಂಟಿಟೀಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಒಂದು ಅದರಲ್ಲಿ ಎ ರಿಲೇಶನ್ಶಿಪ್, ಸೈನ್ ಸ್ಕ್ವೇರ್ ನ ಅಲ್ಲೇ ಇಟ್ಕೊಂಡ್ರೆ ಕಾಸ್ ಸ್ಕ್ವೇರ್ ನ ಕಡೆ ಕಳ್ಸಿದ್ರೆ ಏನಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ನೆನ್ಪಿಟ್ಕೋಬೇಕಿದ್ದು. 1 ಮೈನಸ್ ಕಾಸ್ ಸ್ಕ್ವೇರ್ ಜಾಗದಲ್ಲಿ ಸೈನ್ ಸ್ಕ್ವೇರ್ ಅಂತ ಹಾಕ್ಬೋದು. ಇಲ್ಲ ಕಾಸ್ ಸ್ಕ್ವೇರ್ ನ ಇಲ್ಲೇ ಇಟ್ಕೊಂಡ್ರೆ ನೀವೇನ್ ಮಾಡ್ಬೋದು 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಬರೀಬೋದು. ನೆನ್ಪಿಟ್ಕೋಬೇಕು ಇವನ್ನೆಲ್ಲ. ಸಿಮಿಲರ್ಲಿ ಇಲ್ಲೂ ಅಷ್ಟೇ, ಸೆಕೆಂಡ್ ಸ್ಕ್ವೇರ್ ಥೀಟಾನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರಿಬಹುದು. ಓಕೆ ನೋಡಿ, ಸೆಕೆಂಡ್ ಸ್ಕ್ವೇರ್ ಇಲ್ಲೇ ಇಟ್ಕೊಂಡು ಟ್ಯಾನ್ ಸ್ಕ್ವೇರ್ ಈ ಕಡೆ ಬಂದ್ರೆ 1 ಪ್ಲಸ್ ಆಗುತ್ತೆ. ಇಲ್ಲ ನನಗೆ ಟ್ಯಾನ್ ಸ್ಕ್ವೇರ್ ಬೇಕು ಸರ್ ಅಂತ ಅಂದ್ರೆ ಏನಂತ ಬರಿತೀವ, ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಗುತ್ತೆ. ಮೈನಸ್ ಟ್ಯಾನ್ ಸ್ಕ್ವೇರ್ ಈ ಕಡೆ ಹಾಕೊಂತೀವಿ, ಪ್ಲಸ್ 1 ಈ ಕಡೆ ಹೋದ್ರೆ -1 ಆಗ್ತದೆ. ಸೆಕೆಂಡ್ ಸ್ಕ್ವೇರ್ ಥೀಟಾ -1 ಆಗ್ತದೆ. ನೋಡಿ ಇದು ಸೇಮೆ. ಸೆಕೆಂಡ್ ಜಾಗದಲ್ಲಿ ಕೊಸಿಕೆಂಟ್ ಇದೆ, ಟ್ಯಾನ್ ಜಾಗದಲ್ಲಿ ಕಾಟ್ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲೇನಾಗುತ್ತೆ ಈಗ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಇನ್ನೊಂದು ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ -1. ಹೇಳೋ ವಿಷಯಗಳು ತುಂಬಾ ಇದೆ ಟ್ರಿಗ್ನೋಮೆಟ್ರಿನಲ್ಲಿ. ಟೈಮ್ ಇದ್ದಿದ್ರೆ ತುಂಬಾ ಡ್ರ್ಯಾಗ್ ಮಾಡ್ತಿದ್ದೆ. ಟೈಮ್ ಇಲ್ಲದೆ ಇರೋದ್ರಿಂದ ಏನಿದೆ ನೆಕ್ ಟು ನೆಕ್. ಓಕೆನಾ? ಸೊ ಏನ್ ಬೇಕು ಏನ್ ಬೇಡ, ಓಕೆನಾ? ಸೊ ಅಷ್ಟು ಮಾತ್ರ ಮಾತಾಡ್ತಾ ಹೋಗ್ತೀನಿ, ನಿಮ್ಗೆ ಜಾಸ್ತಿ ಕುಯ್ಯಕ್ ಹೋಗಲ್ಲ. ಟೈಮ್ ಇದ್ದಾಗ ಬೇಕಾದ್ರೆ ಆಫ್ಟರ್ ದ ಎಕ್ಸಾಮ್ ಜೂಮ್ ಮೀಟಿಂಗ್ ಮಾಡೋಣ. ಹೇಳಿ ಮೇಡಮ್. ಸರ್ tan ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಏನು? tan ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ -1 ಆಯ್ತದೆ. ಓಕೆ ಅಂದ್ರೆ ಮೈನಸ್ ಕಾಮನ್ ತೆಗಿತಿದ್ದೀರಾ ಅಂತ. ಇವನ್ನ ಐಡೆಂಟಿಟೀಸ್ ಅಂತ ಕರಿತೀವಿ. ಇವನ್ನ ಏನಾದ್ರು ಮಾಡಿ ನೆನ್ಪಿಟ್ಕೊಳ್ಳಿ, ಓಕೆನಾ? ಬೇರೆ ಇನ್ನೇನು ಬೇಡ. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನೆನ್ಪಿಟ್ಕೋಬೇಕಷ್ಟೇ. ಓಕೆ, ನೀರಿಲ್ದರೆ ಬಾವಿಗೆ ಬೀಳ್ತಿರೋ, ಟ್ರೈನೇ ಓಡಾಡ್ತಿರೋ ಟ್ರೈನ್ ಹಳ್ಳಿ ಮೇಲೆ ನೀವು ತಲೆ ಇಡ್ತಿರೋ, ಓಕೆ, ಬಸ್ಗಳೇ ಓಡಾಡ್ತಿರೋ ರೋಡ್ ಮೇಲೆ ಮಲ್ಕೋತಿರೋ ಗೊತ್ತಿಲ್ಲ. ಓಕೆ, ಏನಪ್ಪ ಇನ್ನ ಇಷ್ಟು ಗೊತ್ತಿರ್ಲಿ ಸಾಕು. ಇಷ್ಟು ರಿಲೇಶನ್ಶಿಪ್ ಏನಾದ್ರೂ ಗೊತ್ತಿತ್ತು ಅಂತ ಅಂದ್ರೆ ಈಗ ನೋಡೋಣ ನೆಕ್ಸ್ಟ್ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾನೆ ಅಂತ. ಓಕೆ, ಈಗ ನಾನು ನಿಮ್ಗೆ ಕೊಡ್ತೀನಿ. ಒಂದೆರಡು ಕ್ವಶನ್ ಕೊಡೋಣ. ಬೇಡ, ಕ್ವಶನ್ ಏನ್ ಬೇಡ. ಸೊ ಇಷ್ಟು ರಿಲೇಶನ್ಶಿಪ್ ನಿಮ್ಗೆ ಗೊತ್ತಿರ್ಬೇಕು, ಅರ್ಥದಲ್ವಾ? ಎಲ್ಲ ಆಗೋಯ್ತಲ್ವಾ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಡಿಫೈನ್ ಮಾಡಿದೀವಿ, ರಿಲೇಶನ್ಶಿಪ್ಸ್ ಆಗಿದ್ದೀವಿ, ಸ್ಕ್ವೇರ್ ರಿಲೇಶನ್ಶಿಪ್ ಆಗಿದೆ. ನೆಕ್ಸ್ಟ್ ಏನು, ನೆಕ್ಸ್ಟ್ ಹೆಡಿಂಗ್ ಏನಂತ ತೋರಿಸಿದೀನಿ? ಅಲೈಡ್ ಆಂಗಲ್ಸ್ ಅಲ್ವಾ? ಎಸ್, ಕಮಿಂಗ್ ಟು ಅಲೈಡ್ ಆಂಗಲ್ಸ್. ಅಲೈಡ್ ಆಂಗಲ್ಸ್ ಗಿಂತ ಮುಂಚೆ ಬೆಟರ್ ಒಂದು ಟ್ರಿಗ್ನೋಮೆಟ್ರಿಕ್ ಟೇಬಲ್ ನೆನ್ಪಿಟ್ಕೊಂಡ್ಬಿಡಿ, ಓಕೆನಾ? ಆಂಗಲ್ಸ್ ಗಳನ್ನ ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಅಂತ ಬರ್ಕೊಂಡ್ಬಿಡಿ. ಇಷ್ಟು ವ್ಯಾಲ್ಯೂಸ್ ಗಳು ಗೊತ್ತಿರ್ಬೇಕು. ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿಕ್ ಟೇಬಲ್. ಇವು ಸ್ಟ್ಯಾಂಡರ್ಡ್ ಆಂಗಲ್ಸ್. ಅಲೈಡ್ ಆಂಗಲ್ಸ್ ಅಂದ್ರೆ ದೇ ಆರ್ ಡಿಫ್ರೆಂಟ್, ಅವು ಸ್ಟ್ಯಾಂಡರ್ಡ್ ಅಲ್ಲ. ಸ್ಟ್ಯಾಂಡರ್ಡ್ ಅಂತ ಅಂದ್ರೆ ಏನಂತ ಹೇಳ್ತೀವಿ ಅಂದ್ರೆ ಯೂಶುವಲಿ ನಾವು 0 to 90 ಏನಿದೆ ಅಲ್ಲಿವರೆಗೂ ರಿಮೆಂಬರ್ ನೆನ್ಪಿಟ್ಕೊಳ್ಳುವಂತದ್ನ ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ನೆನ್ಪಿಟ್ಕೋಬೇಕಷ್ಟೇ, ದೇರ್ ಇಸ್ ನೋ ಅದರ್ ವೇ. ಓಕೆನಾ? ಒಂದು ಸೈನ್ ಥೀಟಾ, ಇನ್ನೊಂದು ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಇನ್ನೊಂದು ಸೆಕೆಂಡ್ ಥೀಟಾ, ಇನ್ನೊಂದು ಕೊಸಿಕೆಂಟ್ ಥೀಟಾ. ಸೊ ಎಲ್ಲದಕ್ಕೂ ನಾನು ಬರ್ಸ್ಬಿಡ್ತೀನಿ. ಟೇಬಲ್ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕಿದು. ಓಕೆ, ಸೊ ಇದು ಥೀಟಾ ಬರಿತಾ ಹೋಗ್ತೀನಿ ಇಲ್ಲಿ. 0, 30, 45,
60 60 ಆದ್ಮೇಲೆ 90 ಐಸೆ 180 ಕೂಡ ಒಂದು ಬರ್ದು ಬಿಡ್ತೀನಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಂಗೆ ಇಟ್ಕೊಳ್ಳಿ. ಓಕೆ, ಸೊ ನಿಮಗೆ ಆಂಗಲ್ಸ್ ನ ಬರ್ತಾ ಹೋಗ್ತೀನಿ. ಇಲ್ಲಿ 0 ಅಂತ 0 ಡಿಗ್ರಿ ಅಂತ ಬರಿತೀನಿ. 0 ಡಿಗ್ರಿ ಇಲ್ಲಿ ಎಷ್ಟಪ್ಪ ಇದು 30 ಡಿಗ್ರಿ, ಇದು 45 ಡಿಗ್ರಿ, ಇದು 60 ಡಿಗ್ರಿ, ಇದು 90 ಡಿಗ್ರಿ, ಇದು 180 ಡಿಗ್ರಿ ಅಂತ ನೆನ್ಪಿಟ್ಕೊಳ್ಳೋಣ. ಬಿಟ್ವೀನ್ 180 ಇವನ್ನ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಅಂದ್ರೆ ಇವು ನೆನ್ಪಿಟ್ಕೊಳ್ಳೇಬೇಕು. ಇದನ್ನ ರೇಡಿಯನ್ ಮೆಷರ್ ನಲ್ಲಿ ನಾವು 0 ಅಂತಾನು ಕರಿತೀವಿ. ಇದನ್ನ 5/3 ಅಂತ ಕರಿತೀವಿ. 5/6 ಅಂತ ಕರಿತೀವಿ. ಇದನ್ನ 5/4 ಅಂತ ಕರಿತೀವಿ. ಇದನ್ನ 5/3 ಅಂತ ಕರಿತೀವಿ. ಇದನ್ನ 5/2 ಅಂತ ಕರಿತೀವಿ. ಇದನ್ನ ಪೈ ಅಂತ ಕರಿತೀವಿ. 180 ಅಂದ್ರೆ ಪೈ ಅಂತ. ಓಕೆ, 5/2 ಅಂದ್ರೆ 90 ಅಂತ. ರೇಡಿಯನ್ ಮೆಷರ್ ನಲ್ಲೂ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಏನ್ ಕ್ವಶನ್ಸ್ ಕೊಡ್ತಾನೆ ಅದನ್ನ ಯಾವ ಮೆಷರ್ ನಲ್ಲಿ ಕೊಡ್ತಾನೆ ಅಂತ ಅವನು ಹೇಳಕ್ ಆಗಲ್ಲ. ಅವನು ನಿಮ್ಗೆ ರೇಡಿಯನ್ ಮೆಷರ್ ಬೇಕಾದ್ರೂ ಕೊಡ್ಬೋದು, ಅವನು ಡಿಗ್ರಿ ಮೆಷರ್ ನಲ್ಲಿ ಬೇಕಾದ್ರೂ ಕೊಡ್ಬೋದು. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಫಸ್ಟ್ ಟಾಪಿಕ್ ಇತ್ತಲ್ಲ, ಅಲ್ಲಿ ಅದೇನ್ ಅಂತ ಇಂಪಾರ್ಟೆಂಟ್ ಇಲ್ದೇ ಇರೋದಕ್ಕೆ ಸುಮ್ಮನೆ ಡ್ರ್ಯಾಗ್ ಮಾಡೋದ್ ಬೇಡ ಅಂತ ನಾನು ಈಗ ಬಂದೆ ಅಷ್ಟೇ. ಓಕೆ, ನೆನ್ಪಿಟ್ಕೋ sin 0 ಬಂದ್ಬಿಟ್ಟು 0, ಇದು 1/2, ಇದು 1, ಇದು √3/2. ಓಕೆನಾ, ಇದು ಬಂದ್ಬಿಟ್ಟು 1, ಇದು ಬಂದ್ಬಿಟ್ಟು 0. ಸಾರಿ, ಟ್ಯಾನಿಂಗ್ ಬರ್ದ್ನಲ್ಲ, 1/√2 ಕರೆಕ್ಟ್ ಆಯ್ತಲ್ಲ. ಇದೇನಾಗುತ್ತೆ ಅಂತಂದ್ರೆ ಇಲ್ಲಿ 1 ಆಗುತ್ತೆ, ಎಕ್ಸಾಕ್ಟ್ ರಿವರ್ಸ್ ಆಗುತ್ತೆ. ಇದು √3/2 ಆಗುತ್ತೆ, ಇದು 1/√2 ಆಗುತ್ತೆ, ಇದು 1/2 ಅಂಡ್ ದಿಸ್ ವಿಲ್ ಬಿ 0. ಟ್ಯಾನ್ ಅಂತ ಅಂದ್ರೆ ನಮ್ಗೆ ಗೊತ್ತಿದೆ sin/cos. ಸೈನ್ ಡಿವೈಡೆಡ್ ಬೈ ಕಾಸ್ ಮಾಡಿದ್ರೆ ಟ್ಯಾನ್ ಬರುತ್ತೆ. 0/1 0 ಬರುತ್ತೆ. ಇದು ಬೈ ಇದು ಅಂತ ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಆನ್ಸರ್ ಬರುತ್ತೆ 1/√3 ಅಂತ. 1/2 ಕ್ಯಾನ್ಸಲ್ ಆಗಿ ನಿಮ್ಗೆ ಏನ್ ಬರುತ್ತೆ 1 ಬರುತ್ತೆ. 2 ಕ್ಯಾನ್ಸಲ್ ಆಗಿ ನಿಮ್ಗೆ √3/1 ಅಂತ ಬರುತ್ತೆ. ಇಟ್ ಇಸ್ √3 ಓನ್ಲಿ. 1/∞ ಬಂದ್ಬಿಟ್ಟು ಸಾರಿ 1/0 ಬಂದ್ಬಿಟ್ಟು ಇನ್ಫಿನಿಟಿ ಆಗಿದೆ. ಕಾಟ್ ಈಸ್ ಎಕ್ಸಾಕ್ಟ್ಲಿ ರಿವರ್ಸ್ ಆಫ್ ಟ್ಯಾನ್, ಅಥವಾ ನೀವು cos/sin ಕೂಡ ಮಾಡ್ಕೋಬಹುದು, ಇಲ್ಲ ರಿವರ್ಸ್ ಬರ್ಕೊಳ್ಳಿ ಅಷ್ಟೇ. ದಿಸ್ ಇಸ್ ಇನ್ಫಿನಿಟಿ ಅಂಡ್ ದಿಸ್ ವಿಲ್ ಬಿ √3, ದಿಸ್ ವಿಲ್ ಬಿ 1, ದಿಸ್ ವಿಲ್ ಬಿ 1/√3 ಅಂಡ್ ದಿಸ್ ಇಸ್ 0. ಸೀಕೆಂಟ್ ಅಂತ ಅಂದ್ರೆ ವಿಚ್ ಇಸ್ ದ ರೆಸಿಪ್ರೋಕಲ್ ಆಫ್ ವಿಚ್ ಒನ್? ಕಾಸ್ ಗೆ ರೆಸಿಪ್ರೋಕಲ್. ಉಲ್ಟಾ ಪಲ್ಟಾ ಮಾಡೋದು. 1 ಇದೆ ಅಂದ್ರೆ ಕೆಳಗಡೆ ಇಲ್ಲ 1 ಇರುತ್ತೆ. 1/1 ಗೆ ರೆಸಿಪ್ರೋಕಲ್ 1. √3/2 ಇದೆ, ಉಲ್ಟಾ ಮಾಡಿದ್ರೆ 2/√3 ಇದೆ. 1/√2 ಇದೆ, ಉಲ್ಟಾ ಮಾಡಿದ್ರೆ √2/1. ಅದನ್ನ ಸಿಂಪ್ಲಿ ನಾನು √2 ಅಂತ ಬರಿತೀನಿ. 1/2 ಇದೆ, 2 ಅಂತ ಬರಿತೀನಿ. 0 ಇದೆ ನೋಡಿ, ಯಾವತ್ತು 0ಗೆ ರೆಸಿಪ್ರೋಕಲ್ ಬಂದ್ಬಿಟ್ಟು ಇನ್ಫಿನಿಟಿಗೆ ರೆಸಿಪ್ರೋಕಲ್ ಬಂದ್ಬಿಟ್ಟು 0. ಓಕೆನಾ, 1/0 ಆಯ್ತದೆ. 1/0 ಬಂದ್ಬಿಟ್ಟು ಇನ್ಫಿನಿಟಿ. ಇದಕ್ಕೆ ರಿವರ್ಸ್ ಆದ್ರೂ ಬರ್ಕೋ, ಇಲ್ಲ ಸೈನಿಗೆ ರೆಸಿಪ್ರೋಕಲ್ ಆದ್ರೂ ತಗೋ. ಓಕೆನಾ, ಇನ್ಫಿನಿಟಿ 2 √2, 2/√3, 1. 180ಗೆ ಏನಾಗುತ್ತೆ ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ, ಬಟ್ ನೆಗೆಟಿವ್ ಅಪೋಸಿಟ್ ಸೈನ್ಸ್ ಇರುತ್ತೆ. 0 ಇರುತ್ತೆ, -1 ಇರುತ್ತೆ, 0 ಇರುತ್ತೆ, ದಿಸ್ ವಿಲ್ ಬಿ -∞ ಇರುತ್ತೆ, -1 -∞ ಇರುತ್ತೆ. ಓಕೆನಾ, ಸೊ ಈ ತರ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟಿರುತ್ತೆ. ನಿಮ್ಗೆ ಇದೊಂದು ನೆನ್ಪಿಟ್ಕೊಂಡ್ಬಿಡಿ. ಓಕೆನಾ, ಇದು ಸ್ಟ್ಯಾಂಡರ್ಡ್. ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ, 2 ತರ ಡಿವೈಡ್ ಮಾಡ್ಕೊಳ್ಳಿ. ಮತ್ತೆ ಒಬ್ಬೊಬ್ರು ಯಾವ ತರ ಹೇಳ್ತಿರ್ತಾರೆ ಅಂತ ಅಂದ್ರೆ ಎಲ್ಲಾನು ನಿಮ್ಗೆ ಇದನ್ನ ನೆನ್ಪಿಟ್ಕೊಳಕ್ಕೆ ಇದನ್ ಮಾಡಲ್ಲ. ಎಲ್ಲ ನೀವು ಮತ್ತೆ ಸೈನ್ಸ್ ಶಾರ್ಟ್ ಕಟ್ ಇದೆ ಸರ್ ಅಂತ ಶಾರ್ಟ್ ಕಟ್ ಎಲ್ಲ ಹೇಳ್ತಾರೆ. ರಾಜಾ, ಇದಕ್ ಶಾರ್ಟ್ ಕಟ್ ಬೇಡ, ನಿಮ್ಗೆ ಲೆಕ್ಕ ಮಾಡೋದಕ್ಕೆ ಶಾರ್ಟ್ ಕಟ್ ಬೇಕು. ನೀವ್ ಹೆಂಗ್ ಲೆಕ್ಕ ನೆನ್ಪಿಟ್ಕೋಬೇಕಂದ್ರೆ ಈ ಟೇಬಲ್ ನ ಕಣ್ಣು ಮುಚ್ಚಿದ್ರೆ ಈ ಟೇಬಲ್ ಮುಂದೆ ಬರ್ಬೇಕು ನಿಮ್ಗೆ. ಯಾವ ವ್ಯಾಲ್ಯೂ ಬೇಕು ಟಕ್ ಅಂತ ಹೇಳೋ ತರ ಇರ್ಬೇಕು. ಇದನ್ನ ನೀವು ಶಾರ್ಟ್ ಕಟ್ ನಿಮ್ಗೆ ಇಲ್ಲೂ sin 30 ಎಷ್ಟು ಅಂತ ಎಲ್ಲೂ ಕೇಳೋದಿಲ್ಲ ನಿಮ್ಗೆ. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ಬಟ್ ಈ ಮಿಡಲ್ ವ್ಯಾಲ್ಯೂಸ್ ಗಳನ್ನ ನೆನ್ಪಿಟ್ಕೊಳ್ಳಿ ನೀವು. ಈ ಮಿಡಲ್ ವ್ಯಾಲ್ಯೂಸ್ ಇದೆಯಲ್ಲ, ಈ ಮಿಡಲ್ ವ್ಯಾಲ್ಯೂಸ್ ಗಳನ್ನ 45 ನ ಮಿಡ್ಲ್ ಅಂತ ಅನ್ಕೊಳ್ಳಿ.
ಓಕೆ, ಆ ಕಡೆ 2 ಬರ್ತವೆ, ಈ ಕಡೆ 2 ಬರ್ತವೆ, ಕನ್ಫ್ಯೂಷನ್ಸ್ ಬೇಡ. ಓಕೆ, ನೋಡಿ ಈಗ 1/√2 1/√2 ಇಲ್ಲಿ ವ್ಯಾಲ್ಯೂ ಡಿವೈಡ್ ಮಾಡೋದು 1 ಬರುತ್ತೆ. ಸೊ ಇದು ಮಿಡಲ್ ತರ. ಓಕೆ, ನೋಡಿ ಟ್ಯಾನ್ ಕಾಟು 1 1 ಬರುತ್ತೆ. ಓಕೆ, ಸೊ ಇಲ್ಲಿ √2 ಉಲ್ಟಾ ಬರುತ್ತೆ. ಅಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಆಗೋದು, ನಾನು ಕೂಡ ನಿಮ್ಮ ವಯಸ್ಸಿದ್ದಾಗ ನಾನು ಅದನ್ನೇ ಕನ್ಫ್ಯೂಷನ್ ಮಾಡ್ತಿದ್ದೆ. 60 ಮತ್ತೆ 30 ಕನ್ಫ್ಯೂಷನ್ಗಳು. ಓಕೆನಾ, ಸೈನ್ 60 ಆದ್ರೆ ಒಂದೊಂದ್ಸರಿ 1/2 ಅಂತ ಬರೀದ್ಬಿಡು, ಆ ತರ ಕನ್ಫ್ಯೂಷನ್ ಆಗುತ್ತೆ. ಆ ತರ ಕನ್ಫ್ಯೂಷನ್ ಬೇಡ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ಇದು ಯಾವ್ದ್ರಲ್ಲಿ 1/2 ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ, ಸೈನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 1/2 ಬರುತ್ತೆ, ಇಲ್ಲಿ √3/2 ಬರುತ್ತೆ. ಕಾಸ್ ಅಲ್ಲಿ ಇವೆರಡು ಎಕ್ಸ್ಚೇಂಜ್ ಆಗ್ತವೆ, ಹಿಂಗ್ ಹೋಗ್ತವೆ, ಅರ್ಧಲ್ವಾ? ಸೊ ಅದು ನೆನ್ಪಿರ್ಬೇಕು. ನೋಡು, ಇವೆರಡು ಕೋರ್ ರೇಷಿಯೋಸ್ ಅಲ್ಲಿ ಹಿಂಗ್ ವರ್ಕ್ ಆಗ್ತಿರ್ತವೆ ಈ ತರ. ನಿಮ್ಗೆ ಯಾವ್ದಾದ್ರು ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ, ಹಿಂಗೆ ನೆನ್ಪಿಟ್ಕೋಬೇಕು ಅಂತ ರೂಲ್ಸ್ ಇಲ್ಲ. ಓಕೆ, ಬಟ್ ಯು ಮಸ್ಟ್ ರಿಮೆಂಬರ್ ಇಟ್ ಅಷ್ಟೇ. ಕಣ್ ಮುಚ್ಚಿದ ತಕ್ಷಣ ಅದು ಬರಬೇಕು, ಅರ್ಧಲ್ವಾ? tan 45 ಡಿಗ್ರಿ ಎಷ್ಟು? cot 45 ಡಿಗ್ರಿ 1 1. ಹಾ, cot 30 cot 30 √3. √3. tan 30 1/√3. tan 1/√3. ಒಟ್ಟಿಗೆ ನೀವು ಮತ್ತೆ ಯಾಕೆ ಇದನ್ನ ಹೇಳಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಿಮ್ ಮುಂದೆ ಹಂಗೇನೆ ಒಂದು ಈಗ ಇದ್ರ ಡಿಸ್ಪ್ಲೇ ಆಗತ್ತರ ಹೋಗ್ತಾ ಇರ್ಬೇಕು. ಕಣ್ ಮುಚ್ಚಿದ ತಕ್ಷಣ ಯಾವ್ಯಾವ ಇಲ್ಲಿ ಏನೇನ್ ಬರ್ದಿದೀನಿ ಹಂಗೆ ಕಣ್ ಮುಂದೆ ಬರ್ಬೇಕು. 1/2. ಅದು ಯಾವಾಗ ಪ್ರಾಕ್ಟೀಸ್ ಆಗುತ್ತೆ ಅವಾಗ ನಿನ್ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ನಿಗೆ cot 30 ಡಿಗ್ರಿ ವ್ಯಾಲ್ಯೂ ಬೇಕಾಗಿರುತ್ತೆ. cot 30 ಬರೆಯೋ ಅಂತ ಕೇಳಿದ್ರೆ ಇಡೀ ಟೇಬಲ್ ನೇ ಬರೀತಾನೆ ಫಸ್ಟ್. ಅದಾದ್ಮೇಲೆ cot 30 ಡಿಗ್ರಿ ಇದು ಸರ್ ಅಂತ ಹೇಳಿ. ಅದು ಮಾಡಬಾರ್ದು, ಯಾವತ್ತೂ ಕೂಡ ಅದನ್ನ ಮಾಡಬಾರ್ದು. ಇದನ್ನ ಬರೆಯೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ ನಿಮ್ಗೆ. ಒಂದ್ ವ್ಯಾಲ್ಯೂಗೋಸ್ಕರ ಇಷ್ಟೊಂದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಬೆಟರ್ ಟು ರಿಮೆಂಬರ್, ಒಂದ್ಸರಿ ಬರೀರಿ, ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಇದರಲ್ಲಿ ಇನ್ನೇನಿಲ್ಲ. ಈಗ ಇಲ್ಲಿಂದ ಆಕ್ಚುಲಿ ಅಸಲಿ ಆಟ ಶುರುವಾಗುತ್ತೆ. ಏನಪ್ಪಾ ಅಂತ ಅಂದ್ರೆ, ಸರ್ ನಮ್ಗೆ 0 ಗೊತ್ತು, 30 ಗೊತ್ತು, 45 ಗೊತ್ತು, 60 ಗೊತ್ತು, 90, 180 ಗೊತ್ತು. ಓಕೆನಾ, ಇವು ಸ್ಟ್ಯಾಂಡರ್ಡ್ ಅಂತ. ಅದ್ರ ಮಧ್ಯದಲ್ಲೂ ಕೂಡ ಎಷ್ಟೊಂದು ಆಂಗಲ್ಸ್ ಇರ್ತಾವಲ್ಲ, ಅವನ್ನೆಲ್ಲ ಹೆಂಗ್ ಕಂಡುಹಿಡಿಯೋದು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ನಮ್ಮ ಅಲೈಡ್ ಆಂಗಲ್ ಶುರುವಾಗುತ್ತೆ. ಓಕೆನಾ, ಸೊ ನೌ ಟೇಕ್ ದ ಹೆಡ್ಡಿಂಗ್ ಅಲೈಡ್ ಆಂಗಲ್ಸ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಲೈಡ್ ಆಂಗಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಧ ಟ್ರಿಗ್ನೋಮೆಟ್ರಿ ಇಲ್ಲಿ ಕವರ್ ಆಗೋಗ್ಬೋದು. ಅಥವಾ ಸಿಂಪ್ಲಿ ನಾನು ಅಲೈಡ್ ಆಂಗಲ್ಸ್ ಅಂತ ಬರಿತೀನಿ. ಅಲೈಡ್ ಆಂಗಲ್ಸ್, ಅಲೈಡ್ ಆಂಗಲ್ಸ್ ಅಂತ ಬರಿತೀವಿ. ಇದನ್ನ ಸಿಂಪ್ಲಿ ನಾವು ASTC ರೂಲ್ ಅಂತ ಕರಿತೀವಿ. ASTC ರೂಲ್ ಅಂತ ಕರಿತೀವಿ. ಇದೊಂದು ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವೈ ASTC ರೂಲ್? ಇವೆಲ್ಲ ಬರ್ತವೆ ಪ್ರಶ್ನೆಗಳು. ಯಾಕೆ ASTC ರೂಲ್ ಬೇಕು ಅಂತ ನೋಡಿ. ಸ್ಟ್ಯಾಂಡರ್ಡ್ ಅಂದ್ರೆ ನಮ್ಗೆ ಏನೇನ್ ಗೊತ್ತಪ್ಪ? ಈಗ 0 ಸ್ಟ್ಯಾಂಡರ್ಡ್, 30 ಸ್ಟ್ಯಾಂಡರ್ಡ್, 45, 60, 90 ಅಂತ ಸ್ಟ್ಯಾಂಡರ್ಡ್ ಅಂತ ಗೊತ್ತು. ಈಗ ಅದ್ರ ಮೇಲ್ಗಡೆ ಇರೋ ಏನ್ ಪಾಪ ಮಾಡಿದ್ವು? 120 ಡಿಗ್ರಿ ಏನ್ ಪಾಪ ಮಾಡಿತ್ತು? 150 ಡಿಗ್ರಿ ಏನ ಮಾಡಿತ್ತು? 135 ಡಿಗ್ರಿ ಏನ್ ಕತೆ? ಇದ್ರದೆಲ್ಲ ವ್ಯಾಲ್ಯೂಸ್ ಗೊತ್ತಾ? ಸೈನ್ 135 ಡಿಗ್ರಿ ನಮಗೆ ಗೊತ್ತಿಲ್ಲ. ಅದನ್ನೆಲ್ಲ ಕಂಡುಹಿಡಿಯೋದಿಕ್ಕೆ ನಾವು ಯೂಸ್ ಮಾಡುವಂತ ಟೆಕ್ನಿಕ್ ನಾವು ಏನಂತ ಕರಿತೀವಿ? ಅಲೈಡ್ ಅಂತ ಕರಿತೀವಿ, ಅಥವಾ ASTC ರೂಲ್ ಅಂತ ಕರಿತೀವಿ. ಇದು ಹೆಂಗೆ ರೂಲು? ಇದೊಂದು ಮೆಕ್ಯಾನಿಸಮ್ ತರ. ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ. ದೂಸರಾ ಮಾತಾಡ್ದಂಗೆ ಕಲ್ತ್ಬಿಡಿ ಮೆಕ್ಯಾನಿಸಮ್ನ, ಆಮೇಲೆ ನೋಡೋಣ ಮುಂದದು ಅದ್ ಹೆಂಗ್ ಅಪ್ಲೈ, ಯಾವ ತರ ಏನ್ ಕತೆ ಅಂತ. ಕ್ಲಿಯರ್ ಆಯ್ತಲ್ವಾ? ಅದ್ರ ಯೂಸೇಜ್ ಆಮೇಲೆ ಹೇಳ್ತೀನಿ ನಾನು. ಫಸ್ಟ್ ನೀವೇನ್ ಮಾಡಿ ಅಂತ ಅಂದ್ರೆ, ಒಂದು ಕೋಆರ್ಡಿನೇಟ್ ಸಿಸ್ಟಮ್ ನ ಡ್ರಾ ಮಾಡ್ಬಿಡಿ. ಕೋಆರ್ಡಿನೇಟ್ ಸಿಸ್ಟಮ್ ನ ಡ್ರಾ ಮಾಡ್ಬಿಡಿ. ಓಕೆ, ನಿಮ್ಗೆ ಗೊತ್ತಿರ್ಬೇಕು ಕೋಆರ್ಡಿನೇಟ್ ಸಿಸ್ಟಮ್ ನಲ್ಲಿ ಇದನ್ನ 0 ಡಿಗ್ರಿ ಅಂತ ಕರೀತಾರೆ. ನಾನು ಡಿಗ್ರಿನಲ್ಲಿ ಮೆಜರ್ ಮಾಡ್ತೀನಿ, ಅದನ್ನ ರೇಡಿಯನ್ ಆಮೇಲೆ ನೀವು ಕಲ್ತ್ಕೊಳ್ಳಿ. ಓಕೆನಾ, ರೇಡಿಯನ್ ಕೂಡ ನಾನು ಬರೆದು ತೋರಿಸ್ತೀನಿ ಆಮೇಲೆ. ಇದನ್ನ 0 ಡಿಗ್ರಿ ಅಂತ ಕರಿತೀವಿ. ಇದನ್ನ 90 ಡಿಗ್ರಿ ಅಂತ ಕರಿತೀವಿ. ಯಾಕಂದ್ರೆ ಇವೆರಡರ ಮಧ್ಯೆ ಆಂಗಲ್ ಎಷ್ಟಿದೆ? ಇಲ್ಲಿ 0 ಇದೆ. ಇದನ್ನ ನಾವು 180 ಡಿಗ್ರಿ ಅಂತ ಕರಿತೀವಿ. ಇದನ್ನ ನಾವು 270 ಡಿಗ್ರಿ ಅಂತ ಕರಿತೀವಿ. ದಿಸ್ ಇಸ್ ಅಗೈನ್ 360 ಡಿಗ್ರಿ ಅಂತ. 9 ಮಗ್ಗಿ ಕಂಡ್ರು. ಸೊ 9 1 9, 9 7 18, 9 3 27, 9 4 36. ಓಕೆನಾ, ಇಲ್ಲಿಂದ ಇಲ್ಲಿಗೆ ಬಂದ್ರೆ 1 ರೆವಲ್ಯೂಷನ್ ಅಂತ ಕರಿತೀವಿ. 1 ರೆವಲ್ಯೂಷನ್, ಒಂದು ಸುತ್ತ ಹಾಕೊಂಡು ಬರ್ತಿದೆ ಅಂತ. ಕ್ಲಿಯರ್ ಅಲ್ವಾ? 0 ಡಿಗ್ರಿ ನೋಡಿ. ಇನ್ನೊಂದು ಯಾವತ್ತು ನೆನಪಿರ್ಲಿ,
ಆಂಗಲ್ಸ್ ಆರ್ ಆಲ್ವೇಸ್ ಮೆಜರ್ಡ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಯಾವತ್ತು ಆಂಗಲ್ಸ್ ನ ಹಿಂಗೇ ಬರಿಬೇಕು, ಓಕೆನಾ. ಸೊ ಆಂಗಲ್ಸ್ ಇದೇ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡ್ಬೇಕು, ಓಕೆ. ಹಿಂಗೆ ಇದೇ ಡೈರೆಕ್ಷನ್ ಅಲ್ಲಿ ಇರ್ಬೇಕು ಆಂಗಲ್ಸ್ ಯಾವತ್ತೂ ಕೂಡ, ಓಕೆ. ಇಲ್ಲಿಂದ ಇದ್ದಿದ್ದು ತಿರ್ಕೊಂಡ್ ಮತ್ತೆ ಇಲ್ಲಿಗೆ ಬಂತು ಅಂತಂದ್ರೆ ಒನ್ ರೆವಲ್ಯೂಷನ್ ಆಗಿದೆ ಅಂತ. ಇದ್ರ ಬಗ್ಗೆ ಎಲ್ಲ ನಾನು ಕನ್ಸೆಪ್ಟ್ ಆಫ್ ಆಂಗಲ್ಸ್ ಅಲ್ಲಿ ಮಾತಾಡೋಣ. ಈಗ ಸುಮ್ಮನೆ ನೆನ್ಪಿಟ್ಕೊಳ್ಳಿ, ಆಂಗಲ್ಸ್ ನ ಮೆಜರ್ ಮಾಡೋದು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಅಂತ ಗೊತ್ತಿರ್ಲಿ. ಈಗ ನಿಮ್ಗೆ ಇನ್ನೊಂದ್ ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ, ಈಗ ಇದನ್ನ ನಾವು ಕ್ವಾಡ್ರೆಂಟ್ ಅಲ್ಲಿ ಲೆಕ್ಕಾಚಾರ ಹಾಕೋದಾದ್ರೆ ಇದನ್ನ ನಾವು ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಇದನ್ನ ಎಂತ ಕರಿತೀವಿ? ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಇದನ್ನ ಥರ್ಡ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಇದನ್ನ ಫೋರ್ತ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಕ್ವಾಡ್ರೆಂಟ್. ಕ್ವಾಡ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ 4 ಅಂತ. ಕ್ವಾಡ್ ಕೋರ್ ಪ್ರೊಸೆಸರ್ ಅಂತೀವಲ್ಲ ಆ ತರ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಈ ಕ್ವಾಡ್ರೆಂಟ್ ನಲ್ಲಿ ನಾವು ಜಮೆಟ್ರಿಕ್ ಮಾತಾಡ್ಬೇಕಂತಂದ್ರೆ ಯಾವ್ದಾವ್ದು ಏನೇನಾಗುತ್ತೆ ಅಂತ ಗೊತ್ತಿದೆ, ಅಷ್ಟು ನಿಮ್ಗೆ ನಾಲೆಡ್ಜ್ ಇದೆ ಅಂತ ಅನ್ಕೊಂತೀನಿ. ನಾವು ಪ್ಯೂರ್ಲಿ ಆಂಗಲ್ ಪರ್ಸ್ಪೆಕ್ಟಿವ್ ನಲ್ಲಿ ಮಾತಾಡ್ತಿರೋದ್ರಿಂದ ನಾನು ಆಂಗಲ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಈಗ ಇದೇನಿದೆ, ಇದು ಯಾವ ಕ್ವಾಡ್ರೆಂಟ್? ಇದು ಫಸ್ಟ್ ಕ್ವಾಡ್ರೆಂಟ್. ಈ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಯಾವುದೇ ಆಂಗಲ್ ನ ಮೆಜರ್ ಮಾಡಿದ್ರು ಕೂಡ ಅದು ಏನಾಗಿರುತ್ತೆ ಅಂದ್ರೆ 0ಗಿಂತ ಜಾಸ್ತಿ ಇರುತ್ತೆ, 90ಗಿಂತ ಕಡಿಮೆ ಇರುತ್ತೆ ಅಲ್ವಾ. ಯಾವ್ದೋ ಒಂದು ಹಿಂಗ್ ಬರ್ದೆ ಅಂತ ಅನ್ಕೋ, ಈ ಆಂಗಲ್ ಎಷ್ಟಿರುತ್ತೆ? ಡೆಫಿನೆಟ್ಲಿ ಈ ಆಂಗಲ್ ಎಷ್ಟಿದೆ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಇದು 0ಗಿಂತ ಜಾಸ್ತಿ ಇರುತ್ತೆ, 90ಗಿಂತ ಒಳಗಡೆ ಇರುತ್ತೆ, ಅದಂತೂ ನಾನು ಕನ್ಫರ್ಮ್ ಆಗಿ ಹೇಳ್ಬಲ್ಲೆ ಅಲ್ವಾ. ಈಗ ಅದಕ್ಕೋಸ್ಕರ ನಾವು ಇದನ್ನ ಇಲ್ಲಿ ಯಾವ್ದೇ ಆಂಗಲ್ ಮೆಜರ್ ಆದ್ರೂ ಕೂಡ ಅದನ್ನ 0 ಪ್ಲಸ್ ಆಟೋಮೆಟಿಕ್ ಆಗಿ ರೆಕಗ್ನೈಸ್ ಆಗ್ತಾ ಇತ್ತಲ್ಲ, ಇರ್ಲಿ ಬಿಡು. 0 ಪ್ಲಸ್ ಥೀಟಾ 90 ಮೈನಸ್ ಥೀಟಾ ಅಂತ ಬರಿತೀವಿ. ಬರಿಬೋದು ಹಿಂಗೆ, ಓಕೆ. ಇದು ನಿಮ್ಗೆ ನೆನ್ಪಿಟ್ಕೊಳ್ಳಿ. ಸೊ 90 ಮೈನಸ್ ಥೀಟಾ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಯಾವುದೇ ಆಂಗಲ್ ಇದ್ರೂ ಕೂಡ 90ಗಿಂತ ಕಡಿಮೆ ಇರುತ್ತೆ, 90 ಮೈನಸ್ ಸಮ್ ಆಂಗಲ್ ಇರುತ್ತೆ, 0 ಪ್ಲಸ್ ಸಮ್ ಆಂಗಲ್ ಇರುತ್ತೆ. ನೋಡಿ, ಈಗ ಯಾವತ್ತು ಆಂಟಿಕ್ಲಾಕ್ ಅಂದ್ರೆ 0 ಇಂದ ಪ್ಲಸ್, ಹಿಂಗ್ ಹೋದ್ರೆ ಪ್ಲಸ್, 90ಗಿಂತ ಹಿಂಗ್ ಬಂದ್ರೆ ಮೈನಸ್, 90 ಮೈನಸ್ 0 ಪ್ಲಸ್. ಅದೇ ತರ ಇಲ್ಲೋದ್ರೆ ಹೆಂಗ್ ಬರುತ್ತೆ? 90 ಪ್ಲಸ್ 90 ಪ್ಲಸ್ ಥೀಟಾ ಬರುತ್ತೆ. ಇಲ್ಲಿ ಯಾವ್ದೇ ಆಂಗಲ್ ಮೆಜರ್ ಮಾಡಿದ್ರು. ನೆಕ್ಸ್ಟ್ 180 ಮೈನಸ್ 90. ಓಕೆ, ಇಲ್ಲೇನ್ ಬರುತ್ತೆ? 180 ಪ್ಲಸ್ ಥೀಟಾ 270 ಮೈನಸ್ ಥೀಟಾ. ಓಕೆ, ಸಿಮಿಲರ್ಲಿ ಇಲ್ಲೇನ್ ಬರುತ್ತೆ? 270 ಪ್ಲಸ್ ಥೀಟಾ 360 ಮೈನಸ್ ಥೀಟಾ. ಓಕೆ, ಇದು ನಿಮ್ಗೆ ಗೊತ್ತಿದೆ. ಅಂದ್ರೆ ಯಾವ ಆಂಗಲ್ಸ್ ಗಳು ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂತ ಗೊತ್ತಿರ್ಬೇಕು. ಅಂದ್ರೆ ಇದು ಇಮ್ಯಾಜಿನೇಷನ್ ಮಾಡ್ಬೇಕು. 180 ಪ್ಲಸ್ ಅಂತ ಅಂದ್ರೆ ಯಾವ ಕ್ವಾಡ್ರೆಂಟ್ ಬರುತ್ತಪ್ಪ? 180 ಪ್ಲಸ್ ಅಂತ ಬಂತು ಅಂದ್ರೆ ಥರ್ಡ್ ಅಂತ ಗೊತ್ತಿರ್ಬೇಕು. 270 ಪ್ಲಸ್ ಅಂತ ಅಂದ್ರೆ ಫೋರ್ತ್. 90 ಪ್ಲಸ್ ಸೆಕೆಂಡ್ ಕ್ವಾಡ್ರೆಂಟ್. 90 ಮೈನಸ್ ಫಸ್ಟ್ ಕ್ವಾಡ್ರೆಂಟ್. ಓಕೆ, 360 ಮೈನಸ್ नहीं जर रहा है फोर्थ क्वाड्रेंट. हाँ बजड़े का है ಇಷ್ಟು ನಿಮಗೆ ಗೊತ್ತಿರ್ಬೇಕು. ಬಿಡು, ಆಫ್ ಮಾಡ. अंदर वहाँ आंते तू जरा एक आधा घंटा बंद रख. ಇಷ್ಟು ಗೊತ್ತಿರ್ಬೇಕು. ಮತ್ತೆ ASTC ರೂಲ್ ಏನ್ ಹೇಳುತ್ತೆ ಅಂತ ಅಂದ್ರೆ ಸೈನ್ಸ್ ಬಗ್ಗೆ ಹೇಳುತ್ತೆ. ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ. ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ, ನೋಡು, ಇದನ್ನ ಎ ಅಂತ ಕರಿತೀವಿ. ಎ ಅಂತಂದ್ರೆ ಏನಪ್ಪಾ ಇದು? ಇದನ್ನ ಎ ಅಂತ ಕರಿತೀವಿ, ಇದನ್ನ ಎಸ್ ಅಂತ ಕರಿತೀವಿ. ಎ ಸ್ಟ್ಯಾಂಡ್ಸ್ ಫಾರ್, ಅಥವಾ ನಾನು ದೊಡ್ಡದಾಗಿ ಬರೆದು ಬಿಡ್ತೀನಿ ಅಲ್ವಾ. ಎ ಸ್ಟ್ಯಾಂಡ್ಸ್ ಫಾರ್ ಆಲ್ ಅಂತ, ಓಕೆನಾ. ಆಲ್ ಪಾಸಿಟಿವ್, ಆಲ್ ಆರ್ ಪಾಸಿಟಿವ್ ಅಂತ. ಇಲ್ಲಿ ಎಸ್ ಅಂತ ಅಂದ್ರೆ ಹೆಂಗ್ ಗೊತ್ತಾ? ಸೈನು ಮತ್ತೆ ಅದ್ರದ್ದು ರೆಸಿಪ್ರೋಕಲ್ ಯಾವುದು? ಸೈನ್ಗೆ ರೆಸಿಪ್ರೋಕಲ್ ಇವಾಗಿನ ಹೇಳಿದೀನಿ, ಕೊಸಿಕೆಂಟ್. ಅವೆರಡು ಏನು? ಪಾಸಿಟಿವ್. ಲ್ಯಾಗ್ ಆಗ್ತಿದ್ಯಾ? ಸೊ ಏನ್ ಬರೋದು?
ಆಗುತ್ತೆ. ಸೊ AST ತುಂಬಾ ಲ್ಯಾಗ್ ಆಗ್ತಿದೆಯಲ್ಲ, ಏನ್ ಮಾಡೋದು ಇದಕ್ಕೆ ಸೊಲ್ಯೂಷನ್? ವಾಟ್ ಇಸ್ ದ ಸೊಲ್ಯೂಷನ್? So that's okay, sir. We can. ಆದ್ರೂ ನನಗೆ ಏನ್ ಮಾಡೋಣ? ಡೇಟಾ ಇಶ್ಯೂಸ್ ಏನಾದ್ರು ಆಗಿದ್ರೆ ಹಿಂಗಾಗತ್ತಾ? ಹಾ, So ಬೇರೆ ಫೋನ್ ಮಾಡಿ ಸರ್. ಹಾಟ್ಸ್ಪಾಟ್ ಇಂದ ಆದ್ರಂಗಾಗುತ್ತಾ? ಹಾಟ್ಸ್ಪಾಟ್ಗೆ ಸಂಬಂಧ ವಾಯ್ಸ್ ಇಲ್ಲ ಕರೆಕ್ಟ್ ಆಗಿ sir. ಬರ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ clarity. ಆಗುತ್ತೆ ಸರ್. ಹಾಟ್ಸ್ಪಾಟ್ ಇಂದ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ. ಸೊ ಹಾಟ್ಸ್ಪಾಟ್ ಪ್ರಾಬ್ಲಮ್ ಇಲ್ಲ ಸರ್, ಜಾಸ್ತಿ ಕ್ಲಿಯರಿಟಿ ಇತ್ತಂದ್ರೆ ಹಿಂಗ ಆತ್ ಸರ್. ಸೊ ಫೋನ್ ಜಾಸ್ತಿ ಇದ್ರಿ ಸರ್, ಅದಕ್ಕೆ. ಇಲ್ಲ ಅದು ಜಾಗದ ಸರ್ ಫೋನ್ ಮಹಿಮೆ ಚೇಂಜ್ ಮಾಡ್ರಿ ಅನ್ಸುತ್ತೆ. ಸರ್ ನೆಕ್ಸ್ಟ್ ಕ್ಲಾಸಿಗೆ. ಫೋನ್ ಚೇಂಜ್ ಮಾಡ್ಬೇಕು. ಎಸ್ ಸರ್, ಫೋನ್ ಚೇಂಜ್ ಮಾಡಿ. ಇದು ಕ್ವಾಲಿಟಿ ಜಾಸ್ತಿ ಇದೆ ಸರ್ ನಿಮ್ಮ ಫೋನ್. ಇದು OnePlus ನಮ್ದೆಲ್ಲ ಕ್ವಾಚ್ ಫೋನ್ ಅವ್ರಿ. ಬರ್ತಾ ಇಲ್ವಲ್ಲ ಇನ್ನೊಂದು. ಯಾವ ಸಿಮ್ ನಿಂದು? ಅಲ್ಲ, ಇಲ್ಲಿ ಕರೆಕ್ಟ್ ಆಗಿ ಗೊತ್ತಾಯ್ತಾ ನನ್ಗೆ? ಇಲ್ಲಿ ಕರೆಕ್ಟ್ ಆಗಿ ಕ್ಯಾಮ್ರಾದಲ್ಲಿ ತೋರಿಸುತ್ತೆ, ನಿಮಗ್ ಕರೆಕ್ಟ್ ಆಗಿ ಬರಲ್ಲ. ಸೊ ವಾಚ್ ಬ್ರಾಂಡೆಡ್ ಐತ್ರಿ ಸರ್. ಸರ್ ನೀವು ಮಾತಾಡೋದು ಕರೆಕ್ಟ್ ಆಗಿ ಕೇಳುತ್ತೆ, ಬಟ್ ನಿಮ್ ಆಕ್ಷನ್ಗಳು ಸ್ವಲ್ಪ 2 ಸೆಕೆಂಡ್ ಡಿಲೇ ಆಗುತ್ತೆ ನಮಗೆ. ಸರ್ ಜಸ್ಟ್ ಆಕ್ಷನ್ ಡಿಲೇ ಆಗುತ್ತೆ ಸರ್. ಓಕೆ, ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಅನ್ಸುತ್ತೆ, ಅಡ್ಜಸ್ಟ್ ಆಗ್ಬಿಡುತ್ತೆ ಅನ್ಸುತ್ತೆ. ಎ ಅಂದ್ರೆ ಆಲ್ ಆರ್ ಪಾಸಿಟಿವ್, ಇಲ್ಲಿ ಸೈನ್ ಅಂಡ್ ಕೊಸೆಕೆಂಡ್ ಪಾಸಿಟಿವ್. ಟಿ ಅಂದ್ರೆ ಏನು? ಟ್ಯಾನ್. ಮತ್ತೆ ಅದ್ರದ್ದು ರೆಸಿಪ್ರೋಕಲ್ ಯಾವ್ದು? ಕಾಟ್ ಪಾಸಿಟಿವ್. ಓಕೆನಾ? ನಾನು ಇಲ್ಲಿ ಯಾವ್ದಪ್ಪ? ASTC. ಓಹೋ, ತುಂಬಾ ಲ್ಯಾಗ್ ಆಗ್ತಿದೆ ಅಲ್ಲ ಸರ್? ತುಂಬಾ ಲ್ಯಾಗ್ ಆಗ್ತದೆ ಸರ್. ಸೊ ವಾಯ್ಸ್ ಕ್ಲಿಯರ್ ಐತಿ ಸರ್, ಆಕ್ಷನ್ ಸ್ವಲ್ಪ ಸ್ಲೋ ಆಲತ್ತ ಸರ್. ಸರ್ ಇಲ್ಲಾಂದ್ರೆ ಗೂಗಲ್ ಮೀಟ್ ಅಲ್ಲಿ ಮಾಡಿ. ವೈಟ್ ಗೂಗಲ್ ಮೀಟ್ ಅಲ್ಲೇ ಮಾಡೋಣ. ಬಟ್ ಅದೇ ಅಲ್ಲ, ಇದು ಕರೆಕ್ಟ್ ಆಗಿ ಬರುತ್ತಾ? ಅಲ್ಲ, ಅದೇ ಹೆಂಗ್ ಇದಾಗುತ್ತೆ? ಕ್ಯಾಮ್ರಾ ಫೋನ್ ಕ್ವಾಲಿಟಿ ಜಾಸ್ತಿ ಐತ್ರಿ ಸರ್ ನಿಮ್ದು. ಒಂದು ಕೊಡ್ಸ. ಇಲ್ಲ ಸರ್ ಆಫ್ಲೈನ್ ಸ್ಟೂಡೆಂಟ್ ತೋರಿಸ್ರಿ ಸರ್ ಹೆಂಗ. ಹೇಗಿರೋದು?
ಸರ್ ಮ್ಯೂಟ್ ಆಗಿದೆ. ನಮಸ್ಕಾರ ಅಣ್ಣ. ಸರ್ ಬೆಂಕಿ ಸರ್. ಇವಾಗೆಲ್ಲ ಕಾಣ್ತಾ ಇದೆಯಾ? ಫುಲ್ ಸರ್ ಗಿಚ್ಚೆ. ಎಸ್ ಸರ್ ಕಾಣ್ತಾ ಇದೆ. ಸ್ವಲ್ಪ ಜಾಸ್ತಿನೇ Sir, ಕಾಣ್ತಾ ಇದೆ ಅಂತ ಗೊತ್ತು. ಸರ್ ಪಿನ್ ಮಾಡಿ ಸರ್. ಡಬಲ್ ಕೇಳಿಸ್ತಾ ಇದೆ. ಇರ್ಲಪ್ಪ ನೋಡಪ್ಪ, ಎ ಅಂದ್ರೆ ಆಲ್ ಪಾಸಿಟಿವ್, ಎಸ್ ಅಂತಂದ್ರೆ ಸೈನ್ ಅಂಡ್ ಕೊಸಿಕೆಂಟ್ ಪಾಸಿಟಿವ್, ಟ್ಯಾನ್ ಅಂಡ್ ಕಾಟ್ ಪಾಸಿಟಿವ್, ASTC, ಸಿ ಅಂದ್ರೆ ಏನಿಲ್ಲಿ ಕಾಸ್ ಅಂಡ್ ಸೀಕೆಂಟ್ ಬಂದ್ಬಿಟ್ಟು ಪಾಸಿಟಿವ್ ಇರ್ತವೆ. ಇಷ್ಟು ನಿಮ್ಗೆ ನೆನಪಿರ್ಬೇಕು. ಓಕೆ, ಸೊ ಏನಪ್ಪಾ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದನ್ನ ASTC ಅಂತ ಕರೀತಾರೆ. ಸೊ ಮತ್ತೆ ಪದೇ ಪದೇ ಹೇಳ್ತಿದೀನಿ, ಇದು ಎ, ಇದು ಎಸ್, ಇದು ಟಿ, ಇದು ಸಿ. ಎ ಸ್ಟ್ಯಾಂಡ್ಸ್ ಫಾರ್ ಆಲ್, ಎಸ್ ಸ್ಟ್ಯಾಂಡ್ಸ್ ಫಾರ್ ಸೈನ್ ಅಂಡ್ ಕೊಸಿಕೆಂಟ್, ಟಿ ಅಂದ್ರೆ ಟ್ಯಾನ್ ಅಂಡ್ ಕಾಟ್, ಸಿ ಅಂದ್ರೆ ಕಾಸ್ ಅಂಡ್ ಸಿಕೆಂಟ್. ಸೊ ಇಷ್ಟು ನಿಮ್ಗೆ ನೆನಪಿರ್ಬೇಕು. ಅಂದ್ರೆ ವಾಟ್ ಐ ಮೀನ್ ಟು ಸೇ ಇಸ್, ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ
ಎಲ್ಲಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್ ಇರ್ತವೆ, ಯಾವ್ದು ಕೂಡ ನೆಗೆಟಿವ್ ಇರಲ್ಲ. ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಸೈನು ಮತ್ತೆ ಕೊಸಿಕೆಂಟು ಪಾಸಿಟಿವ್ ಇರ್ತವೆ. ಇನ್ನ ರಿಮೈನಿಂಗ್ ಯಾವ್ಯಾವು? ಸೈನು ಮತ್ತೆ ಕೊಸಿಕೆಂಟ್ ಬಿಟ್ರೆ ರಿಮೈನಿಂಗ್ ಯಾವ್ಯಾವು? ಟ್ಯಾನು ಕಾಟು ನಾಲ್ಕು. ಸೆಕೆಂಟ್ ಕೊಸಿಕ್ ಹೌದು. ಸೊ ಅವೆಲ್ಲ ಏನಾಗಿರ್ತವೆ? ನೆಗೆಟಿವ್ ಇರ್ತವೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ಯಾವ ಪಾಸಿಟಿವ್? ಟ್ಯಾನ್ ಅಂಡ್ ಕಾಟ್ ಆರ್ ಪಾಸಿಟಿವ್ ಅಂಡ್ ದ ರಿಮೈನಿಂಗ್ ಆರ್ ನೆಗೆಟಿವ್. ಇಲ್ಲಿ ಕಾಸ್ ಅಂಡ್ ಸಿಕೆಂಟ್ ಆರ್ ಪಾಸಿಟಿವ್, ಉಳಿದವೆಲ್ಲ ನೆಗೆಟಿವ್. ಅಂದ್ರೆ ನಾನು ಇವಾಗ ಒಂದು ಕ್ವಶನ್ ಕೇಳ್ತೀನಿ, ಇಷ್ಟ್ರ ಮೇಲೆನೆ ನಿಮ್ಗೆ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ, ಅರೈಸ್ ಆಗೋ ಚಾನ್ಸ್ ಇರುತ್ತೆ. ಈಗ ಕರೆಕ್ಟ್ ಕ್ವಶನ್ ಕೇಳಿಸ್ಕೊಳ್ಳಿ. ಸೈನ್ ಅನ್ನೋದು ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರ್ತವೆ? ಸೈನ್ ಎಲ್ಲೆಲ್ಲಿ ಪಾಸಿಟಿವ್ ಇರ್ತದೆ ಅಂತ ಕೇಳ್ತಾನೆ. ಫಸ್ಟ್ ಅಂಡ್ ಸೆಕೆಂಡ್. ಸೆಕೆಂಡ್ ಕೋಆರ್ಡಿನೇಟ್. ಫಸ್ಟ್ ಕ್ವಾಡ್ರೆಂಟ್ ಅಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಇರ್ತದೆ. ಓಕೆನಾ? ಅಂದ್ರೆ ಉಳಿದ ಎರಡು ಕ್ವಾಡ್ರೆಂಟ್ ಅಲ್ಲಿ ಏನಾಗಿರುತ್ತೆ? ಸೈನು ನೆಗೆಟಿವ್ ಆಯ್ತದೆ. ಈಗ ಟ್ಯಾನ್ ಎಲ್ಲೆಲ್ಲಿ ನೆಗೆಟಿವ್ ಆಗಿರ್ತದೆ ಅಂತ ಕೇಳ್ತಾನೆ. ಟ್ಯಾನ್ ಎಲ್ಲೆಲ್ಲಿ ನೆಗೆಟಿವ್ ಆಗಿರ್ತದೆ ಅಂತ ಕೇಳ್ತಾನೆ. ಸೆಕೆಂಡ್ ಅಂಡ್ ಫೋರ್ತ್ ಸೆಕೆಂಡ್ ಫೋರ್ತ್. ಟ್ಯಾನ್ ಎಲ್ಲೆಲ್ಲಿ ಪಾಸಿಟಿವ್ ಇರ್ತದೆ ಅಂತ ಅಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಪಾಸಿಟಿವ್ ಇರ್ತದೆ, ಇವೆರಡರಲ್ಲೂ ನೆಗೆಟಿವ್ ಇರ್ತದೆ. ಇವಾಗ ನೀವು ಅರ್ಥ ಮಾಡ್ಕೋಬೇಕು, ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಎರಡು ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇದ್ರೆ ಇನ್ನೆರಡು ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಇರ್ತದೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಂತೂ ಕಂಪಲ್ಸರಿ ಎಲ್ಲ ಪಾಸಿಟಿವ್ ಇರ್ತವೆ. ಓಕೆನಾ? ಇನ್ನ ರಿಮೈನಿಂಗ್ 3 ನಲ್ಲಿ ಏನಾಗ್ತವೆ ಅಂತಂದ್ರೆ ಶಫಲ್ ಆಗುತ್ತೆ. ನನಗೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ, ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ್ಯಾವ ಪಾಸಿಟಿವ್ ಇರ್ತವೆ ನೆಗೆಟಿವ್ ಇರ್ತವೆ ಅಂತ ಗೊತ್ತಾಗ್ಬೇಕಷ್ಟೇ. ಇದು ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಕ್ಲಿಯರ್ ಏನಪ್ಪ? ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ ಪಾಸಿಟಿವ್ ನೆಗೆಟಿವ್ ಅಂತ? ನೆಕ್ಸ್ಟ್ ಇದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದೆರಡು ನೆನ್ಪಿಟ್ಕೋಬೇಕು. ಏನಪ್ಪಾ ಅಂತ ಅಂದ್ರೆ ಅದು ನೋಟು. ಈ ಅಲೈಡ್ ಆಂಗಲ್ಸ್ ನ ಡೀಲ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂತ ಅಂದ್ರೆ 90 ಅಥವಾ ಸಾರಿ ಏನದು 180 ಅಂಡ್ 360 ಇದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಸೇಮ್ ಅಂತ ಗೊತ್ತಿರ್ಬೇಕು. ರೇಷಿಯೋಸ್ ಚೇಂಜ್ ಆಗಲ್ಲ ಅಂತ ಗೊತ್ತಿರ್ಬೇಕು. 90 ಅಂಡ್ 270 ಇದ್ರೆ ಚೇಂಜ್ ಅಂತ ಗೊತ್ತಿರ್ಬೇಕು. ಏನಪ್ಪಾ ಇದು ಹಿಂಗೆ ಹೇಳ್ತಾವನೆ ಶಿಷ್ಯ ಅಂತ ಅನ್ಕಂತಿದ್ದೀರಾ? ಚೇಂಜ್ ಹಂಗಂದ್ರೆ ಹೆಂಗೆ ಚೇಂಜ್? ಯಾವ ತರ ಚೇಂಜ್ ಅಪ್ಪ ಅಂತ ಅಂದ್ರೆ ನೋಡು, ಕೋರೇಷಿಯೋಸ್ ಚೇಂಜ್ ಆಗ್ತಿರ್ತವೆ. ಸೈನ್ ಇದ್ರೆ ಟಾಸ್ ಮಾಡ್ಬೇಕು, ಕಾಸ್ ಇದ್ರೆ ಸೈನ್ ಮಾಡ್ಬೇಕು. ಟ್ಯಾನ್ ಇದ್ರೆ ಕಾಟ್ ಮಾಡ್ಬೇಕು, ಕಾಟ್ ಇದ್ರೆ ಟ್ಯಾನ್ ಮಾಡ್ಬೇಕು. ಸೀಕೆಂಟ್ ಇದ್ರೆ ಕೊಸಿಕೆಂಟ್ ಮಾಡ್ಬೇಕು, ಕೊಸಿಕೆಂಟ್ ಇದ್ರೆ ಸಿಕೆಂಟ್ ಮಾಡ್ಬೇಕು. ಈ ತರ ಚೇಂಜ್ ಮಾಡ್ಬೇಕಾಗತ್ತೆ ನೀವು. ಓಕೆನಾ? ರೇಷಿಯೋಸ್ ಬಂದಾಗ. ಸೊ ಅದ್ ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಇವಾಗ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ನಿಮ್ಗೆ ಏನೇನ್ ನೆನ್ಪಿರ್ಬೇಕಂದ್ರೆ ಇಷ್ಟೇ ನೆನ್ಪಿರ್ಬೇಕಾದ್ರೆ ನಿಮ್ಗೆ ಒಂದು, ನಾನು ಇಲ್ಲಿ ಏನ್ ಬರ್ದಿದೀನಿ ಇಷ್ಟರಲ್ಲಿ ಇಷ್ಟು ಗೊತ್ತಿರ್ಬೇಕು. ಅದ್ರ ಜೊತೆಗೆ ಯಾವ್ಯಾವ ಆಂಗಲ್ ಬಂದಾಗ ಸೇಮ್ ಇರುತ್ತೆ ಚೇಂಜ್ ಇರುತ್ತೆ ಅಂತ ಗೊತ್ತಿರ್ಬೇಕು. 180 360 ಅಂತಂದ್ರೆ ಸೇಮ್ ಬರುತ್ತೆ, 90 270 ಇದ್ರೆ ಚೇಂಜ್ ಬರುತ್ತೆ. ಚೇಂಜ್ ಹೆಂಗೆ? ಸೈನ್ ಇದ್ರೆ ಕಾಸ್, ಕಾಸ್ ಇದ್ರೆ ಸೈನ್, ಟ್ಯಾನ್ ಇದ್ರೆ ಕಾಟ್, ಕಾಟ್ ಇದ್ರೆ ಟ್ಯಾನ್, ಸೆಕೆಂಡ್ ಕೊಸಿಕೆಂಟ್, ಕೊಸಿಕೆಂಟ್ ಸಿಕೆಂಟ್. ಈ ತರ ಎಕ್ಸಾಂಪಲ್ಸ್ ಮಾಡಿದ್ರೆ ನಿಮಗೆ ಜಾಸ್ತಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಎಕ್ಸಾಂಪಲ್. ಓಕೆ, ನಾನೇನಾದ್ರೂ ನಿಮ್ಗೆ ಮ್ಯೂಟ್ ಮಾಡಿ ಸೈನ್ ಆಫ್ 90 ಪ್ಲಸ್ ಥೀಟಾ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ ನೀವ್ ಹೆಂಗೆ ಹೇಳ್ಬೇಕಂತ ಅಂದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ಕೋ ರಾಜು. ಸೈನ್ ಆಫ್ 90 ಪ್ಲಸ್ ಥೀಟಾ ಏನಂತ ಅಂದ್ರೆ ಫಸ್ಟ್ ನೀವು ನೋಡ್ಬೇಕಾದ್ರೆ ಇಷ್ಟು, ಇಲ್ಲಿ 90 ಇದೆಯಾ 270 ಇದೆಯಾ ನೋಡಿ. ಈಗ ಅಲೈಡ್ ಅಂತ ಅಂದ್ರೆ ನಿಮ್ಗೆ ಇವನ್ನೇ ಅಲೈಡ್ ಅಂತ ಕರೆಯೋದು. 90 ಪ್ಲಸ್ 180 ಮೈನಸ್ ಈ ತರ ಇದ್ದಾಗ 90, ಇಲ್ಲಿ 90 ಇದೆ. 90 ಇದ್ರೆ ಸೇಮಾ ಚೇಂಜಾ? ಚೇಂಜ್. 90 ಇದ್ರೆ ಏನಿದೆ ಇಲ್ಲಿ? ಚೇಂಜ್ ಅಂತ ಇದೆ. ಚೇಂಜ್ ಇಲ್ಲೇನಿದೆ? ಯಾವ ರೇಷಿಯೋ ಇದೆ? ಸೈನ್ ಇದೆ. ಸೈನ್ ನ ನೀನ್ ಏನ್ ಚೇಂಜ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕು. ಕಾಸ್ ಅಂತ ಬರ್ದು ಥೀಟಾ ಅಂತಾನೆ ಬರಿಬೇಕು. ಇಲ್ಲಿ ಏನಿದೆಯೋ ಆ ಥೀಟಾ ಅಂತಾನೆ ಬರಿಬೇಕು. ಈಗ ಈ ರೇಷಿಯೋ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ಅದಕ್ಕೆ ನಾವು ಕ್ವಾಡ್ರೆಂಟ್ ಚೆಕ್ ಮಾಡ್ಬೇಕು. ಕ್ವಾಡ್ರೆಂಟ್ ಡಿಸೈಡರ್ ಅಂತ ಕರಿತೀವಿ. ಈ 90 ಪ್ಲಸ್ ಥೀಟಾ ಅಂತ ಏನಿದೆ ಅದು ಯಾವ ಕ್ವಾಡ್ರೆಂಟ್ ಅಂತ ಚೆಕ್ ಮಾಡ್ಬೇಕು. ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಎಲ್ಲ ಟೇಬಲ್ ತೆಗೆದು ನೋಡಂಗಿಲ್ಲ. 90 ಪ್ಲಸ್ 90 ಅಂದ್ರೆ ಹಿಂಗಿರುತ್ತೆ, ಪ್ಲಸ್ ಅಂತಂದ್ರೆ ಆ ಕಡೆ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಅನ್ನೋದು ಏನಾಗುತ್ತೆ? ಪಾಸಿಟಿವ್ ಇರುತ್ತೆ. ಅಂದ್ರೆ ಯು ಪುಟ್ ಪಾಸಿಟಿವ್ ಸೈನ್.
ಸೈನ್ ಆಫ್ 90 ಪ್ಲಸ್ ಥೀಟಾ ವ್ಯಾಲ್ಯೂ ಬಂದ್ಬಿಟ್ಟು ಪ್ಲಸ್ ಕಾಸ್ ಥೀಟಾ ಅಷ್ಟೇ. ಇದೇ ರೂಲ್ ಅಪ್ಲೈ ಮಾಡ್ಬೇಕು. ಈಗ ನೋಡಿ, ಈಗ ಕೋಸಿಕೆಂಟ್ ಆಫ್ 180 ಮೈನಸ್ ಥೀಟಾ ಅಂತ ಇದೆ. ಹೆಂಗ್ ಮಾಡ್ತೀರಾ ನೋಡಿ, Cosecant 180 ಇದೆ, secant. 180 ಇದ್ರೆ ಅಂತ ಬರೀಬೇಕು. 180 ಇದ್ರೆ ಸೇಮ್ Same ಏ ಯಾವ ಬರೀಬೇಕು. ರೇಷಿಯೋ ಇದೆಯೋ Same, ಅದೇ sir. ರೇಷಿಯೋನೇ ಬರಿಬೇಕು. ಕೋಸಿಕೆಂಟ್ ಥೀಟಾನೇ ಬರಿಬೇಕು. ಈಗ ಪ್ಲಸ್ ಆರ್ ಮೈನಸ್ ಟು ಡಿಸೈಡ್ ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್, ನೀವು 180 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ನೋಡ್ಬೇಕು. 180 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? Second quadrant. minus minus ಸೆಕೆಂಡ್ ಅಲ್ಲಿ ಕೋಸಿಕೆಂಟ್ ಏನಾಯ್ತದೆ? ಪಾಸಿಟಿವ್. Positive. ಪಾಸಿಟಿವ್. ಪಾಸಿಟಿವ್ ಆಯ್ತದೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಈಗ ಕಾಟ್ ಆಫ್ 180 ಪ್ಲಸ್ ಥೀಟಾ ಏನಾಯ್ತದೆ? Cot Cot. theta ಆಗುತ್ತೆ. 180 ಅಂದ್ರೆ ಸೇಮ್ Yes, sir. ಕಾಟ್ ಥೀಟಾನೇ ಬರ್ತದೆ. 180 ಪ್ಲಸ್ ಯಾವ ಕ್ವಾಡ್ರೆಂಟ್? Third Third quadrant. quadrant. Third quadrant. ಥರ್ಡ್ ಅಲ್ಲಿ ಕಾಟ್ ಏನು? ಪಾಸಿಟಿವ್. Positive. Positive. ಏಯ್ Sir, secant theta. Secant theta Minus secant theta. minus yes sir minus secant theta. Minus secant theta, sir. ಸರ್ ಕ್ಲಾಸ್ ಪಿನ್ ಮಾಡಿ ಸರ್. ಹ್ಮ್ ಸರ್ ಕ್ಲಾಸ್ ನ ಪಿನ್ ಮಾಡಿ ಸರ್. ಏನಮ್ಮ ಪಿನ್ ಅಂದ್ರೆ? ನೀವು ಪಿನ್ ಮಾಡ್ಕೋಬೇಕಾರದು. ಅಂದ್ರೆ ನಾವು ಪಿನ್ ಮಾಡಕ್ ಆಗಲ್ಲ, ನೀವು ಪಿನ್ ಮಾಡ್ಬೇಕು. ಹೆಂಗೆ ಗೊತ್ತಾ ಪಿನ್ ಮಾಡೋದಂದ್ರೆ? Double tap ಡಬಲ್ ಮಾಡಿ. ನನ್ನ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಬರುತ್ತೆ. ನೀವು ಪಿನ್ ಮಾಡ್ಕೊಳ್ಳಿ. ಓಕೆನಾ? ಸೈನ್ ಆಫ್ 90 ಮೈನಸ್ ಥೀಟಾ ಏನಾಯ್ತದೆ? Cos Cos theta. theta. 90 ಅಂದ್ರೆ ಚೇಂಜ್, ಕಾಸ್ ಥೀಟಾ ಬರುತ್ತೆ. 90 ಮೈನಸ್ ಯಾವ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. First ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಆರ್ Positive. ಓಕೆ. ಟ್ಯಾನ್ ಆಫ್ 360 ಮೈನಸ್ ಥೀಟಾ Minus Tan. tan theta. Minus tan theta. Yes sir minus tan theta. ಸೊ ಈ ತರ ನಿಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಇನ್ನೊಂದೆರಡು ಮಾಡ್ತೀನಿ ನೋಡಿ. ರ್ಯಾಂಡಮ್ ಯಾವ್ದೇ ಕ್ವಶನ್ ಕೊಟ್ರು ಮಾಡ್ತಿರಲ್ವಾ? Tan theta. Yes sir. Yes, sir. ಇಲ್ಲೊಂದು ಕೊಟ್ಬಿಡ್ತೀನಿ, ನನಗೆ ಆನ್ಸರ್ ಹೇಳ್ಬಿಡಿ, ಮುಂದಕ್ಕೆ ಹೋಗ್ಬಿಡ್ತೀನಿ. ಒಂದ್ ನಿಮಿಷ ಬಂದೆ. ठीक है 180 इसमें आता हुआ 180 में cos आएगा इसमें 80 माइनस आता है cot Sir, first one minus tan theta. Yes, sir, done.
ಕವಿತಾ ಕಾಟ್ ಮೈನಸ್ ಕಾಟ್ ಥೀಟಾ ಸೆಕೆಂಡ್ ಬ್ರೋ ಆನ್ಸರ್ ಹೇಳಿ ಯಾರು ಬ್ರೋ ಫಸ್ಟ್ ಆನ್ಸರ್ ಹೇಳ್ರಿ ಪಟಾಪಟ ಹೇಳ್ರಿ ಆನ್ಸರ್ ಮೈನಸ್ ಕಾಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಮೈನಸ್ ಕಾಟ್ ಮೈನಸ್ ಟ್ಯಾನ್ ಥೀಟಾ ಮೈನಸ್ 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 ಕಾಟ್ ಥೀಟಾ ಸೆಕೆಂಡ್ ಮೈನಸ್ ಮೈನಸ್ ಕೊಸಿಸೆಂಟ್ ಥೀಟಾ ಮೈನಸ್ ಕೊಸಿಸೆಂಟ್ ಥೀಟಾ ಹಾ ಥರ್ಡ್ ಮೈನಸ್ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಮೈನಸ್ ಕಾಸ್ ನಾಳೆ ಪ್ಲಾನ್ ಮಾಡ್ಕೊಂಡು ಬರ್ತೀನಿ. ಥರ್ಡ್ ಏನಿದೆ ಹೇಳಿ ಬಿಡಪ್ಪ ಬೇಜಾರಾಗ್ಬಿಡ್ರು ಆನ್ಸರ್ ಏನ್ ಹೇಳ್ರು ಮೈನಸ್ ಟ್ಯಾನ್ ಥೀಟಾ ಮೈನಸ್ ಮೈನಸ್ ಕಾಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಏ ಬಿಡು ಆಯ್ತು ಮೈನಸ್ Minus ಟ್ಯಾನ್ tan ಥೀಟಾ ಮೈನಸ್ ಕೊಸೆಕ್ ಥೀಟಾ ಮೈನಸ್ ಕೊಸಿಕ್ಯಾಂಟ್ ಥೀಟಾ ಮೈನಸ್ ಕಾಸ್ Minus ಥೀಟಾ ಮೈನಸ್ cosecant ಕಾಸ್ theta. ಥೀಟಾ ಮೈನಸ್ cos ಥೀಟಾ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ Sir. ಕಾಸ್ ಥೀಟಾ ಮೈನಸ್ ಕಾಸ್ ಸೊ ಇದೆಲ್ಲ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಇದರಿಂದ ಅನುಕೂಲಗಳು ಏನು ಅಂತ ಹೇಳ್ಬಿಡ್ತೀನಿ. ಐ ಹೋಪ್ ಇಷ್ಟು ಸಾಕು ಅನ್ಸುತ್ತೆ ನಿಮ್ಗೆ. 7:30 ಮತ್ತೆ ಕ್ಲಾಸ್ ಇದೆ IT ಸ್ಕಿಲ್ಸ್ ಮಾಡಿ. ಸಾರಿ ಓಕೆನಾ. ಇವತ್ತು ಸ್ವಲ್ಪ ಬೇಜಾರಾಗ್ಬಿಡಪ್ಪ, ಇವತ್ತು ಸ್ವಲ್ಪ ಇದಾಯ್ತು. ನಾಳೆ ಕ್ಲಾರಿಟಿಯಾಗಿ ಇದು ಮಾಡೋಣ ಓಕೆನಾ ಮೊದಲಿಂದಾನೆ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್. ಸರ್ PDF ಶೇರ್ ಮಾಡ್ತೀರಾ? ಥ್ಯಾಂಕ್ ಯು ಸರ್. PDF ಸರ್ ನೋಟ್ ಶೇರ್ ಮಾಡ್ಬೇಡಿ ಸರ್. ಶೇರ್ ಮಾಡ್ತೀನಿ. ಈಗ IT ಸ್ಕಿಲ್ಸ್ ಇದೆ 7 o'clock ಅಟೆಂಡ್ ಮಾಡಿ ಓಕೆನಾ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಿರಿಯಾನಿ ಕಳಿಸ್ಬಿಡಿ.